ವಿಠಲಯ್ಯ 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 ವಿಠಲಯ್ಯ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇತ್. ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮ ಏವ ಚ ಪೂರ್ಣಪ್ರಜ್ಞಸ್ತುತಿಯಸ್ತು ಭಗವತ್ಕಾರ್ಯ ಸಾಧಕಃ. ಆಚಾರ್ಯ ಶ್ರೀಮದಾಚಾರ್ಯ ಸಂತು ಮೇ ಜನ್ಮಜನ್ಮನಿ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವ ದಯಾಶ್ರಯಾನ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ದುರ್ವಾದಿದ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳುವೆ. ಅಜ್ಞಾನತಿಮಿರಚ್ಛೇದಂ ಬುದ್ಧಿ ಸಂಪತ್ಪ್ರದಾಯಕಂ ವಿಜ್ಞಾನಂ ವಿಮಲಂ ಶಾಂತಂ ವಿಜಯಾಖ್ಯ ಗುರುಂ ಭಜೆ. ಆಗತಾದಿ ತ್ರಿಕಾಲಗ್ನಂ ಆಗಮಾರ್ಥ ವಿಶಾರದಂ ತ್ಯಾಗಭೋಗ ಸಮಾಯುಕ್ತಂ ಭಾಗಣ್ಣಾರ್ಯ ಗುರುಂ ಭಜೆ. ಜಲಜ್ಯೇಷ್ಠ ನಿಭಾಕಾರಂ ಜಗದೀಶ ಪದಾಶ್ರಯಂ ಜಗತೀತಲ ವಿಖ್ಯಾತಂ ಜಗನ್ನಾಥ ಗುರುಂ ಭಜೆ. ಮುದ್ದುಮೋಹನ ಕರಕಮಲ ಸಂಜಾತಂ ವರಕರಿಗಿರಿ ಕ್ಷೇತ್ರವಾಸಂ ನೃಸಿಂಹ ಪಾದಾರ ವಿಂದೈಕದಾಸಂ ತಂದೆ ಮುದ್ದುಮೋಹನ ದಾಸವರ್ಯಂ ಭಜೆ. ಶ್ರೀ ಪದ್ಮನಾಭದಾಸರಾಯ ಗುರುಭ್ಯೋ ನಮಃ. ಹೈಗ್ರೀವ ಪದಾಂಬೋಜ ಮಾನಸಂ ಸ್ವಾದಿಶ ಪ್ರಿಯಂ ಗುರುಗೋವಿಂದ ವಿಠಲ ದಾಸವರ್ಯಂ ಗುರುಂ ವಂದೇ ನಿರಂತರಂ. ಆಪಾದಮೌಳಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಅತಿಗುಪ್ತಾದಿಗುಪ್ತವರ ಸಾಧನ ಕರ್ಮನಿಷ್ಠಂ ಗುರುಗೋವಿಂದ ವಿಠಲವರ ಶಿಷ್ಯಂ ನಾನಾ ಗ್ರಂಥಾದಿ ಪ್ರಮಾಣಪೂರಿತ ಕರ್ತಂ ನಮಾಮಿ ಗುರು ಶ್ರೀ ತಿರುಮಲೇಶ ಹರಿವಿಠಲ. ಮಮ ಗುರು ಶ್ರೀ ಹಯ್ಯಾಸ್ಯ ವಿಠಲದಾಸರಾಯ ಗುರುಭ್ಯೋ ನಮಃ. ಹರಿ ಓಂ. ಇವರೆಗೆ ಹರಿಕಥಾಮೃತ ಸಾರದ ಕರುಣಾಸಂಧಿ ಎರಡನೆಯ ಸಂಧಿ, ಅದರಲ್ಲಿ 15 ಪದ್ಯಗಳು ಮುಗಿದಿದ್ದವು. ಅದರ ಚಿಂತನೆ ಇವತ್ತು 16, 17 ಮತ್ತು 18ನೇ ಪದ್ಯಗಳ ಚಿಂತನೆ ಮಾಡುವ ಪ್ರಯತ್ನ ಮಾಡೋಣ. ಬಹಳ ಸಣ್ಣವನಾದ್ದರಿಂದ ಸಹಜವಾಗಿ ನನ್ನಿಂದ ತಪ್ಪುಗಳಾಗಬಹುದು. ಹಿರಿಯರು, ಗುರು ಸಮಾನರು, ಕೇಳುವ ಸಜ್ಜನರು ತಪ್ಪುಗಳಿದ್ದಲ್ಲಿ ಕ್ಷಮಿಸಿ ಆಶೀರ್ವದಿಸಿ ಚಿಂತನೆಯನ್ನು ಸ್ವೀಕರಿಸಬೇಕೆಂದು ಪ್ರಾರ್ಥನೆ. ಶ್ರೀ ತಿರುಮಲೇಶ ಹರಿವಿಠಲಾತ್ಮಕ ಶ್ರೀ ಹಯ್ಯಾಸ್ಯ ವಿಠಲ ಭಿನ್ನ ಶ್ರೀ ಮೋಹನ ಗೋಪಾಲ ವಿಠಲ ಏನನ್ನು ನುಡಿಸ್ತಾನೆ ಅದನ್ನು ನುಡಿಯುವುದು. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಏನು ಕರುಣಾನಿಧಿಯೋ ಹರಿ ಮತ್ತೇನು ಭಕ್ತಾಧೀನನೋ ಇನ್ನೇನು ಈತನ ಲೀಲೆ ಇಚ್ಛಾ ಮಾತ್ರದಲ್ಲಿ ಜಗವ ತಾನೇ ಸೃಜಿಸುವ ಪಾಲಿಸುವ ನಿರ್ವಾಣ ಮೊದಲಾದ ಕಿಳ ಲೋಕಸ್ಥಾನದಲ್ಲಿ ಮತ್ತವರ ನಿಟ್ಟಾನಂದ ಪಡಿಸುವನು ಆನಂದ ಪಡಿಸುವನು. ಮೊದಲಿಗೆ ಪ್ರತಿಪದದ ಅರ್ಥಚಿಂತನೆ. ಏನು ಕರುಣಾನಿಧಿಯೋ ಹರಿ ಮತ್ತೇನು ಭಕ್ತಾಧೀನನೋ ಇನ್ನೇನು ಈತನ ಲೀಲೆ ಅಂತ ಹೇಳಿ ಇಲ್ಲಿ ಆಶ್ಚರ್ಯಚಕಿತರಾಗಿ ಭಗವಂತನಿಗಿಂತ ಕರುಣೆ ಇರೋರು, ಭಗವಂತನಷ್ಟು ಕರುಣೆ ತೋರಿಸುವಂತಹ ಒಂದು ದೈವ ಇನ್ಯಾರಾದರೂ ಇದೆಯಾ ಅಂತ ಇಲ್ಲಿ ಪ್ರಶ್ನೆ ಮಾಡ್ತಿದ್ದಾರೆ. ಮತ್ತು ಆಶ್ಚರ್ಯಚಕಿತರಾಗಿ ಸಾರ್ತಿದ್ದಾರೆ ಅದನ್ನು ಗ್ರಂಥಕರ್ತೃಗಳು. ಏನು ಕರುಣಾನಿಧಿಯೋ ಹರಿ ಮತ್ತೇನು ಭಕ್ತಾಧೀನನೋ ಇನ್ನೇನು ಈತನ ಲೀಲೆ ಅಂತ ಹೇಳ್ತಾ, ಭಗವಂತನಿಗಿಂತ ಕರುಣಾನಿಧಿಯಾದಂತಹ ಇನ್ನೊಂದು ದೈವ ಇಡೀ ಬ್ರಹ್ಮಾಂಡದಲ್ಲಿಲ್ಲ. ಮತ್ತು ಭಕ್ತರ ಅಧೀನ, ಭಕ್ತಾಧೀನ ಅಂತ ಹೇಳ್ತಾರೆ. ಅಂದರೆ ತನ್ನ ಸಣ್ಣ ಸಣ್ಣ ಭಕ್ತರಿಗೂ ಕೂಡ ಭಗವಂತ ತಾನು ಒಲಿದರೆ ತನ್ನ ಇಚ್ಛೆಯಿಂದ ಮೈಮರೆತು ಮಗುವಿನಂತೆ ಅವ್ರ ಜೊತೆಯಲ್ಲಿರ್ತಾನೆ ಅಂತ ಹೇಳ್ತಾ, ಹಾಗಾಗಿ ಭಕ್ತಾಧೀನ ಅಂತ. ಯಶೋದೆಗೆ ಒಂದು ಕರುವಿನ ಹಗ್ಗಕ್ಕೆ ಸೊಂಟಕ್ಕೆ ಕಟ್ಟಿದಾಗ ಯಶೋದೆಗೆ ಕಟ್ಟಿ ಬೀಳ್ತಾನೆ ಭಗವಂತ. ಆದರೆ ಅವನು ಸರ್ವೋತ್ತಮ, ಯಾರಿಂದಲೂ ಅವನ್ನ ಬಂಧಿಸೋಕ್ಕಾಗಲ್ಲ, ಕೇವಲ ಭಕ್ತಿಗೆ ತಾನು ಕಟ್ಟಿ ಬೀಳ್ತಾನೆ ಅಂತ ಹೇಳ್ತಿದ್ದಾರೆ, ಭಕ್ತಾಧೀನ ಅಂತ. ಮತ್ತು ಇನ್ನೇನು ಈತನ ಲೀಲೆ, ತಾನು ತನ್ನ ಭಕ್ತರಿಗೋಸ್ಕರ ಮಾಡುವಂತಹ ಅನಂತ ಲೀಲೆಗಳು, ತನ್ನ ಭಕ್ತರ ಜೊತೆಗಿರುವಂತಹ ಒಡನಾಟ, ಭಕ್ತರಿಗೆ ಅವನು ಸೋಲುವುದು, ಭಕ್ತರಿಗೋಸ್ಕರನೇ ಅವನು ಸ್ವೀಕಾರ ಮಾಡಿದಂತಹ ಅವತಾರಗಳು, ಇವೆಲ್ಲನೂ ನೋಡಿದಾಗ ಇನ್ನೇನು ಈತನ ಲೀಲೆ ಅಂತ ಹೇಳಿ. ಒಂದು ಕೃಷ್ಣ ಲೀಲೆಯಲ್ಲಿ ನೀವು ಆ ಗೋಪಿಕಾ ಸ್ತ್ರೀಯರಲ್ಲಿ, ಗೋಪಾಲಕರಲ್ಲಿ, ಅಲ್ಲಿನ ಗೋವುಗಳಲ್ಲಿ, ಕರುಗಳಲ್ಲಿ ಕೃಷ್ಣ ಅವರ ಜೊತೆಗಿದ್ದು
ತನ್ನ ಲೀಲೆಯನ್ನು ತೋರಿಸಿ ಅವರೆಲ್ಲರಿಗೂ ಮೋಕ್ಷ ಸುಖವನ್ನು ಕೊಡ್ತಾನೆ. ಅಂತಹ ಭಗವಂತನ ಲೀಲೆ. ಇನ್ನೇನು ಈತನ ಲೀಲೆ, ಇಚ್ಛಾ ಮಾತ್ರದಲ್ಲಿ ಜಗವ ತಾನೇ ಸೃಜಿಸುವ. ಅಂದರೆ ತನ್ನ ಕೇವಲ ಇಚ್ಛೆ, ಅವನು ಭಗವಂತನ ಇಚ್ಛೆಗೆ ಬಂತು ಅಂದರೆ ನಾನು ಮಾಡಬೇಕು ಅಂತ ಭಗವಂತ ಅಂದುಕೊಂಡ್ರೆ ಸಾಕು, ಇಚ್ಛಾ ಮಾತ್ರದಲ್ಲಿ ಜಗವ ತಾನೇ ಸೃಜಿಸುವ. ಸೃಷ್ಟಿಕರ್ತರಾದಂತಹ ಬ್ರಹ್ಮದೇವರು ಅವರು ಒಳಗಡೆ ಇದ್ದುಕೊಂಡು ಆ ಸೃಷ್ಟಿ ಕಾರ್ಯವನ್ನು ಭಗವಂತನೇ ಮಾಡ್ತಾನೆ, ಬ್ರಹ್ಮದೇವರ ಮುಖೇನ ಮಾಡ್ತಾನೆ ಅಂತ. ಮತ್ತು ಪಾಲಿಸುವ, ವಿಷ್ಣು ರೂಪದಲ್ಲಿದ್ದುಕೊಂಡು ಆ ಸೃಷ್ಟಿಯಾದಂತಹ ಜಗತ್ತನ್ನು ಪಾಲಿಸ್ತಾನೆ. ಇತ್ಯಾದಿ ಅಷ್ಟಕರ್ತೃತ್ವ ಬರುತ್ತೆ ಇಲ್ಲಿ. ಜಗವ ಸೃಜಿಸುವ ಪಾಲಿಸುವ ಅಂದಾಗ ಇತ್ಯಾದಿಗಳು ಅಂತ. ಮತ್ತು ನಿರ್ವಾಣ ಮೊದಲಾದಖಿಳ ಲೋಕಸ್ಥಾನದಲ್ಲಿ, ನಿರ್ವಾಣ ಅಂದರೆ ಮೋಕ್ಷ, ಮೋಕ್ಷ ಮತ್ತು 14 ಲೋಕಗಳು ಮತ್ತು ವೈಕುಂಠ, ಶ್ವೇತದ್ವೀಪ, ಈ ರೀತಿಯಾದಂತಹ ಭಗವಂತನ ಲೋಕಗಳು. ತಾನೇ ಸೃಜಿಸುವ ಪಾಲಿಸುವ ನಿರ್ವಾಣ ಮೊದಲಾದಖಿಳ ಲೋಕಸ್ಥಾನದಲ್ಲಿ ಮತ್ತವರನ್ನಿಟ್ಟು ಆನಂದ ಪಡಿಸುವನು ಅಂತೆ. ತನ್ನ ಭಕ್ತರನ್ನ ಆ ವೈಕುಂಠಾದಿ ಅಥವಾ ಮೋಕ್ಷಾದಿ ಸ್ಥಾನಗಳಲ್ಲಿಟ್ಟು ಅಥವಾ ಭೂಲೋಕದಲ್ಲಿ ಇದ್ರೂ ಕೂಡ ಇಹದಲ್ಲಿ ಸುಖವನ್ನು ಕೊಟ್ಟು ಮೋಕ್ಷ ಸಾಧನೆಯನ್ನು ಮಾಡಿಸ್ತಾನೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ಮಧ್ವಾಚಾರ್ಯರು ವೇದವ್ಯಾಸ ದೇವರನ್ನ ಮತ್ತು ನಾರಾಯಣ ದೇವರನ್ನ ಬದರಿಕಾಶ್ರಮದಲ್ಲಿ ಮೊದಲನೇ ಸ್ಥಿತಿ ನೋಡಿದಾಗ ಇದೇ ರೀತಿಯಲ್ಲೇ ಮಧ್ವಾಚಾರ್ಯರು ಸ್ತುತಿ ಮಾಡ್ತಾರೆ. ಈ 3 ವಿಧ ಜೀವರನ್ನು ಸೃಷ್ಟಿ ಮಾಡಿ ಈ ಸ್ಥಿತಿಯಾದಿ ಅಷ್ಟಕರ್ತೃತ್ವವನ್ನು ಮಾಡ್ತಾ ಈ ರಾಜಸರಿಗೆ ಮಿಶ್ರ ಸುಖವನ್ನು ಕೊಡ್ತಾ, ಮೋಕ್ಷ ಯೋಗ್ಯರಿಗೆ, ಮುಮುಕ್ಷುಗಳಿಗೆ, ಸಾತ್ವಿಕರಿಗೆ ಇಹಲೋಕದಲ್ಲಿ ಸುಖ ಮತ್ತು ಮೋಕ್ಷ ಸಾಧನೆಯನ್ನು ಮಾಡ್ತಾ ಮೋಕ್ಷ ಸುಖವನ್ನು ಕೊಡ್ತಾ, ಇನ್ನು ತಾಮಸರಿಗೆ ತಮಸ್ಸಿನ ಸಾಧನೆಯನ್ನು ಮಾಡಿಸ್ತಾ ಎಲ್ಲ ಅನಂತ ಲೀಲೆಗಳನ್ನು ಮಾಡ್ತಾ ಭಕ್ತಾಧೀನನಾಗಿರುವಂತಹ ಭಗವಂತನ ಸ್ಮರಣೆ ಮಾಡಿ ತೃಪ್ತಿ ಪಡಬೇಕಂತ ಹೇಳ್ತಾ ಮಧ್ವಾಚಾರ್ಯರು ಈ ರೀತಿಯಲ್ಲಿ ನಾರಾಯಣ ದೇವರನ್ನು ಸ್ತುತಿ ಮಾಡ್ತಾರೆ. ಮತ್ತು ಇನ್ನು ಮುಂದಿನ ಪದ್ಯದ ಅರ್ಥ ಚಿಂತನೆ ಮಾಡೋಣ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ, ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಜನಪ ಮೆಚ್ಚಿದರೀವ ಧನವಾಹನ ವಿಭೂಷಣ ವಸನ ಭೂಮಿಯ ತನು ಮನಗಳಿತ್ತಾದರಿ ಪರುಂಟೇನೋ ಲೋಕದೊಳು. ಅನವರತ ನೆನೆವರನಂತ ಸನವೆ ಮೊದಲಾದಾಲಯದೊಳಿಟ್ಟಳುಗನಂದದಲವರ ವಶನಾಗುವನು ಮಹಮಹಿಮಾ, ವಶನಾಗುವನು ಮಹಮಹಿಮಾ. ಮೊದಲಿಗೆ ಪ್ರತಿಪದದ ಅರ್ಥ ಚಿಂತನೆ. ಜನಪ ಮೆಚ್ಚಿದರೆ ಈವ, ಜನಪ ಮೆಚ್ಚಿದರೀವ ಅಂದರೆ ಜನಪ ಅಂದರೆ ರಾಜ ಅಥವಾ ಜನಗಳಿಗೆ ಅಧಿಪತಿ ಅಂತ, ರಾಜ ಅಂತ ಅರ್ಥ ಬರುತ್ತೆ. ಜನಪ ಮೆಚ್ಚಿದರೀವ ಅಂತಹ ಒಬ್ಬ ರಾಜ ಮೆಚ್ಚಿಕೊಂಡ್ರೆ, ಯಾರನ್ನ ಒಬ್ಬ ವ್ಯಕ್ತಿಯನ್ನು ಒಬ್ಬ ರಾಜ ಮೆಚ್ಚಿಕೊಂಡ್ರೆ ಒಬ್ಬ ರಾಜನ ಏನೇನು ಕೊಡಬಲ್ಲ ಅಂತ ಹೇಳ್ತಿದ್ದಾರೆ. ಈವ ಮೆಚ್ಚಿದರೀವ ಧನ ವಾಹನ ವಿಭೂಷಣ ವಸನ ಭೂಮಿ. ಧನ ಅಂದರೆ ದುಡ್ಡು, ವಾಹನ ಆ ಕಾಲದಲ್ಲಿ ಪಲ್ಲಕ್ಕಿ, ಕುದುರೆ ಇತ್ಯಾದಿ, ಈ ಕಾಲದಲ್ಲಿ ಕಾರು, ಬೈಕು ಇತ್ಯಾದಿಗಳಾಗಬಹುದು. ವಿಭೂಷಣ ಅಂದರೆ ಆಭರಣಗಳು ಅಂತ, ಜ್ಯುವೆಲರಿ ಅಂತ. ಮತ್ತು ವಸನ ಅಂದರೆ ಬಟ್ಟೆ, ಒಳ್ಳೆಯ ವಿಶೇಷವಾದಂತಹ ಉಡುಪುಗಳು. ಮತ್ತು ಭೂಮಿ, ನೆಲ, ಇಷ್ಟೆಕರೆ ಜಮೀನು, ಆ ಒಂದು ಹಳ್ಳಿ. ಹಳೆ ಕಾಲದಲ್ಲಿ ರಾಜರು ಮೆಚ್ಚಿದರೆ ಹಳ್ಳಿಗಳನ್ನು ಕೊಟ್ಬಿಡ್ತಿದ್ರಂತೆ. ಈ ಹಳ್ಳಿ ನಿನಗೆ ಸೇರಿದ್ದು, ಇಷ್ಟು 100 ಎಕರೆ ಜಮೀನು ನಿನಗೆ ಸೇರಿದ್ದು ಅಂತ ಹೇಳಿ ಆ ರಾಜರನ್ನು ಮೆಚ್ಚಿದಂಥವ್ರಿಗೆ ಕೊಟ್ಬಿಡ್ತಿದ್ರಂತೆ ಹಳೆ ಕಾಲದಲ್ಲಿ. ಆ ರೀತಿಯಲ್ಲಿ ಅದು ಈಗಲೂ ನೋಡ್ತೀವಿ ನಾವು ಲೋಕದಲ್ಲಿ. ಒಬ್ಬ ಒಳ್ಳೆ ಶ್ರೀಮಂತ ಯಾರನ್ನಾದರೂ ಒಬ್ಬನು ಮೆಚ್ಚಿಕೊಂಡಾಗ ಆತನಿಗೆ, ಆ ವ್ಯಕ್ತಿಗೆ ಎಷ್ಟು ಸುಖ ಆಗುತ್ತೆ ಅಷ್ಟು ಸುಖ ಕೊಡಲಿಕ್ಕೆ ಪ್ರಯತ್ನ ಪಡ್ತಾನೆ ಒಬ್ಬ ಶ್ರೀಮಂತ ಕೂಡ. ಆದರೆ ಇಲ್ಲಿ ಜನಪ ಮೆಚ್ಚೋದಿಕ್ಕೆ ಮತ್ತು ಆ ಇಡೀ ಬ್ರಹ್ಮಾಂಡಗಳ ಒಡೆಯನಾದಂತಹ ಭಗವಂತ ಮೆಚ್ಚಿದ್ರೆ ಅವನೇನು ಕೊಡೋದು ಅಂತ ಹೇಳ್ತಾರೆ ಇಲ್ಲಿ. ತನುಮನಗಳಿತ್ತಾದರಿಪರುಂಟೇನೋ ಲೋಕದೊಳು ಅಂತ. ಅಂದರೆ ತನು ಅಂದರೆ ತನ್ನ ಶರೀರವನ್ನು ಮತ್ತು ತನ್ನ ಮನಸ್ಸನ್ನು ಇತ್ತು ಕೊಟ್ಟು, ಆದರಿಪರುಂಟೇನೋ ಅಂದರೆ ತನ್ನ ಶರೀರವನ್ನು ಮನಸ್ಸನ್ನೇ ಕೊಟ್ಟು ತಾನು ಮೈಮರೆತು ತನ್ನನ್ನು ತಾನೇ ಕೊಟ್ಟುಬಿಡ್ತಾನೆ. ಅಂತಹ ಯಾರಾದರೂ ಒಬ್ಬ ದೊರೆಯನ್ನು ನೋಡಿದ್ಯಾ ಅಂತ ಪ್ರಶ್ನೆ ಮಾಡ್ತಾರೆ ಇಲ್ಲಿ. ಆಶ್ಚರ್ಯದಿಂದ ಪ್ರಶ್ನೆ ಮಾಡ್ತಾರೆ.
ಲೋಕದೊಳು, ಇಡೀ ಬ್ರಹ್ಮಾಂಡದಲ್ಲಿ ಎಲ್ಲಾದರೂ ಈ ಥರ ತನ್ನನ್ನೇ ತಾನು ಕೊಟ್ಟು ಆ ಭಕ್ತರ ಅಧೀನನಾಗುವಂತಹ ದೊರೆಯನ್ನು ನೋಡಿದೆಯಾ ಲೋಕದಲ್ಲಿ ಅಂತ ಕೇಳ್ತಾರೆ. ಮನಸ್ಸನ್ನು, ತನುವನ್ನು ಎಲ್ಲ ಕೊಟ್ಬಿಡ್ತಾನೆ ಭಗವಂತ ಭಕ್ತರಿಗೆ ಅಂತ. ಮತ್ತೆ ತನು ಮನಗಳಿತ್ತಾದರೆ ಪರುಂಟೇನೋ ಲೋಕದೊಳು, ಅನವರತ ನೆನೆಬವರನು ಅನಂತಾಸನವೇ ಮೊದಲಾದ ಆಲಯದೊಳು ಇಟ್ಟು ಅಣುಗನಂದದಲ್ಲಿ ಅವರ ವಶನಾಗುವ ಮಹಾಮಹಿಮ ಅಂತ. ಅಂದರೆ ಅನವರತ ಅಂದರೆ ನಿತ್ಯದಲ್ಲಿ ಅವಿಚ್ಛಿನ್ನವಾಗಿ ಭಗವಂತನ ಸ್ಮರಣೆ ಮಾಡ್ತಾನೆ. ತಮ್ಮ ಎಲ್ಲ ಜೀವನದ, ತಮ್ಮ ದೇಹದ, ತಮ್ಮ ಮನಸ್ಸಿನ, ಅವರ ಇಡೀ ಸ್ವಾತಂತ್ರ್ಯವನ್ನು ಭಗವಂತ ಮಾಡ್ತಿದ್ದಾನೆ ಎಲ್ಲ ಕೆಲಸಗಳನ್ನಂತ ತಿಳಿದು ಪೂರ್ತಿ ತಮ್ಮ ಆತ್ಮನಿವೇದನೆಯನ್ನು ಭಗವಂತನಿಗೆ ಸಮರ್ಪಣೆ ಮಾಡ್ತಾ ಕರ್ಮ ಸನ್ಯಾಸದಿಂದ ಕೇವಲ ಭಗವಂತನ ಪ್ರೀತಿಗಾಗಿ ಯಾರು ತಮ್ಮ ಕರ್ತವ್ಯಗಳನ್ನು ಮಾಡ್ತಾರೆ, ತಮ್ಮ ಕೆಲಸಗಳನ್ನು ಮಾಡ್ತಾರೆ, ಅಂತಹ ಭಕ್ತರು ಅವ್ರನ್ನ ಸ್ತುತಿ ಮಾಡ್ತಾ ಮೈ ಮರೆತಿರ್ತಾರೆ. ಅನವರತ ನೆನೆಯುವವರನ್ನು, ಆ ಥರ ಯಾರು ಭಗವಂತನ ನಿತ್ಯದಲ್ಲಿ ಸ್ಮರಣೆ ಮಾಡ್ತಾರೆ. ಅನಂತಾಸನವೇ ಮೊದಲಾದ ಅಂತಂದರೆ, ಅನಂತಾಸನ ಅಂದರೆ ಭಗವಂತನ ಒಂದು ಲೋಕ, ಅನಂತಾಸನ ಅಂತ ಒಂದು ಲೋಕ, ವೈಕುಂಠ, ಅನಂತಾಸನ, ಶ್ವೇತದ್ವೀಪ, ಈ ರೀತಿಯಲ್ಲಿ ಅನಂತಾಸನವೇ ಮೊದಲಾದ ಅಂದರೆ ಅವನಿಗೆ ಇಷ್ಟ ಬಂದಂತಹ ಅವನ ಮನೆ ಅಂದರೆ ಅವನ ಲೋಕದಲ್ಲಿ ಇಟ್ಟು, ಲೋಕದೊಳಿಟ್ಟು ಅಣುಗನಂದದಲ್ಲಿ ಅಂದರೆ ತನ್ನ ಮನೆಯಲ್ಲಿ ತಾನು ತನ್ನ ಭಕ್ತರನ್ನ ಕರ್ಕೊಂಡೋಗಿ ಅವರನ್ನು ತನ್ನ ಮನೆಯಲ್ಲಿ ಇಟ್ಟುಕೊಂಡು ಅಣುಗನಂದದಲ್ಲಿ ಅವರ ವಶನಾಗುವನು. ಅಂದರೆ ಮಕ್ಕಳಂತೆ, ಹೇಗೆ ಮಕ್ಕಳು ತಂದೆ ತಾಯಿಗಳ ತೊಡೆ ಮೇಲೆ ಕೂತ್ಕೊಂಡು ಅವ್ರು ಹೇಳಿದ ಮಾತನ್ನು ಕೇಳಿಕೊಂಡು ಅವ್ರ ಹತ್ರ ಊಟ ತಿಂಡಿ ತಿನ್ನಿಸ್ಕೊಂಡು ಮಕ್ಕಳು ತಂದೆ ತಾಯಿಗೆ ಮಕ್ಕಳು ಸಂತೋಷ ಕೊಟ್ಟಂತೆ ಭಗವಂತ ತನ್ನ ಮನೆಯನ್ನೇ ಅವರಿಗೆ ಕೊಟ್ಟು, ಅವನ ಭಕ್ತರಿಗೆ ಕೊಟ್ಟು ಮಗುವಿನಂತೆ ಅವ್ರ ಜೊತೆಯಲ್ಲಿ ಇರ್ತಾನೆ ಅಂತ ಹೇಳ್ತಿದ್ದಾರೆ. ಅಣುಗನಂತದಿ ಅವರ ವಶನಾಗುವನು ಅಂತ, ಅಂದರೆ ಭಕ್ತಾಧೀನನಾಗ್ಬಿಡ್ತಾನೆ, ಭಕ್ತರು ವಶವಾಗ್ಬಿಡ್ತಾನೆ, ಮಹಾಮಹಿಮ ಅಂತ. ಅಂದರೆ ಒಬ್ಬ ರಾಜ ಆದರೆ ಇಷ್ಟೆಲ್ಲ ಕೊಡಬಹುದು, ಆದರೆ ಭಗವಂತ ತನ್ನಂತಾನೇ ಕೊಟ್ಬಿಡ್ತಾನೆ, ತನ್ನ ಮನೆಯನ್ನು ಕೊಡ್ತಾನೆ, ಮತ್ತು ಅವರ ಅಧೀನವಾಗಿರ್ತಾನೆ ಅಂತ. ಈ ಥರ ಮಹಾಮಹಿಮನ ನೋಡಿದಿರಾ ಅಂತ ಕೇಳ್ತಿದ್ದಾರೆ ಇಲ್ಲಿ. ಇನ್ನು ಕೆಲವು ವಿಶೇಷ ಅರ್ಥಚಿಂತನೆ ಇಲ್ಲಿ ಉದಾಹರಣೆ ಕೊಡ್ತಾರೆ. ಅರ್ಜುನನದ್ದು ಸಾರಥಿಯಾಗಿ, ಸಖನಾಗಿ, ಸೇವಕನಾಗಿ ಸದಾ ಅರ್ಜುನನ ಜೊತೆಗಿರ್ತಿದ್ದ ಕೃಷ್ಣ. ತನ್ನನ್ನು ತಾನೇ ಅರ್ಜುನನಿಗೆ ಕೊಟ್ಟುಬಿಟ್ಟಿದ್ದ. ಇಡೀ ಬ್ರಹ್ಮಾಂಡಕ್ಕೆ ದೊರೆ ಆದರೂ ಅವನು ಸಾರಥಿಯಂತೆ ಅರ್ಜುನನ ಸೇವೆ ಮಾಡಿದ ಯುದ್ಧದಲ್ಲಿ ಅಂತ ಹೇಳ್ತಾರೆ. ಮತ್ತು ಪಾಂಡವರ ಮನೆಯಲ್ಲಿ ಎಂಜಲು ಎಲೆ ಬಾಚಿದ್ದು, ಮತ್ತು ಕುದುರೆಗಳ ತೊಳೆದು ಅಂತೆಲ್ಲ ಮುಂದೆ ನೋಡಿದ್ವಿ. ಆ ರೀತಿಯಲ್ಲಿ ಪಾಂಡವರ ಮನೆಯಲ್ಲಿರುವಂತಹ ಕುದುರೆಗಳು, ಹಸುಗಳು ಅದನ್ನು ತಾನು ತೊಡ್ಕೊಂಡು ದಾಸನಂತೆ ಪಾಂಡವರ ಮನೆ ಚಾಕರಿ ಮಾಡ್ತಾನೆ ಭಗವಂತ. ಅಂದರೆ ತನ್ನನ್ನು ತಾನೇ ಕೊಡ್ತಾನೆ ಅಂತ. ಭಗವಂತ ಒಲಿದ್ರೆ ಅಷ್ಟು ಒಲಿದು ಬಿಡ್ತಾನೆ ಅಂತ ಹೇಳ್ತಾರೆ. ಮತ್ತು ಇಲ್ಲಿ ಅನಂತಾಸನ, ಶ್ವೇತದ್ವೀಪ ಮತ್ತು ವೈಕುಂಠ ಅಂತ ಹೇಳಿ ಸ್ಥಾನತ್ರಯಾದಿಗಳು ಅಂತ ಕರೀತಾರೆ. ಸ್ಥಾನತ್ರಯ ಅಂದರೆ 3 ಲೋಕಗಳು, ವಿಶಿಷ್ಟವಾದಂತಹ ಲೋಕಗಳು. ಇದಕ್ಕೆ ಒಂದು ಅಧ್ಯಾತ್ಮದ ಚಿಂತನೆಯೂ ಉಂಟು. ನಮ್ಮಲ್ಲಿ ಈ ಧ್ಯಾನದಲ್ಲಿ ಚಕ್ರಗಳು ಅಂತ ಹೇಳ್ತೀವಿ, ಸಪ್ತಚಕ್ರಗಳು ಅಂತ. ಅಂದರೆ ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ ಅಂತ ಹೇಳಿ ಚಕ್ರಗಳು ಬರುತ್ತೆ. ಇದರಲ್ಲಿ ಈ ಆಗ್ನಚಕ್ರ ಅಂತ ಹೇಳ್ತಾರೆ. ಆಗ್ನಚಕ್ರ ಅಂದರೆ ಇದು ಹಣೆಯ ಭಾಗದಲ್ಲಿ ಬಲಹುಬ್ಬಿಗೆ ತಾಕಿ ಇರುತ್ತೆ ಈ ಆಗ್ನಚಕ್ರ ಅನ್ನೋದು. ಇದೊಂದು ಎನರ್ಜಿ ಸೆಂಟರ್ ಅಂತ ಹೇಳ್ಬೋದು. ಮೆಡಿಟೇಷನ್ ಮಾಡಬೇಕಾದ್ರೆ ಇದೊಂದು ಸ್ಪಿರಿಚುವಲ್ ಸೆಂಟರ್ಸ್ ಅಥವಾ ಎನರ್ಜಿ ಸೆಂಟರ್ಸ್ ಅಂತ ಹೇಳಬಹುದು. ಈ ಪಿಟ್ಯೂಟರಿ ಗ್ಲ್ಯಾಂಡ್ ಮತ್ತು ಪೈನಿಯಲ್ ಗ್ಲ್ಯಾಂಡ್ಸ್ ಅಂತ ಹೇಳ್ತೀವಿ. ಇದೆಲ್ಲ ಈ ನಾಳಗಳು ಇಲ್ಲದೇ ಇರುವಂತಹ ಕೆಲವು ಗ್ಲ್ಯಾಂಡ್ಗಳು, ನಮ್ಮ ದೇಹದಲ್ಲಿರುವಂಥ ಕೆಲವು ಅಂಗಗಳು, ಅದನ್ನು ಡಕ್ಟ್ಲೆಸ್ ಗ್ಲ್ಯಾಂಡ್ಸ್ ಅಂತ ಹೇಳ್ತೀವಿ. ಈ ಗ್ಲ್ಯಾಂಡ್ಗಳು ಹಾರ್ಮೋನ್ಸ್ ಜನರೇಟ್ ಮಾಡುತ್ತೆ. ಅಂದರೆ ದೇಹದ ಎಲ್ಲ ಕಾರ್ಯಗಳನ್ನು ನಿಯಂತ್ರಣ ಮಾಡೋಕ್ಕೆ ಎಲ್ಲ ರೀತಿಯಾದಂತಹ ಹಾರ್ಮೋನ್ಸ್ ಜನರೇಟ್ ಮಾಡಿ ಈ ನಮ್ಮ ದೇಹದ ಎಲ್ಲ ಫಂಕ್ಷನ್ಸ್, ಬಾಡಿಲಿ ಫಂಕ್ಷನ್ಸನ್ನು ನಿಯಂತ್ರಣ ಮಾಡುವುದು ಹಾರ್ಮೋನ್ಸು. ಈ ಹಾರ್ಮೋನ್ಸಲ್ಲಿ ಈ ಮೆಡಿಟೇಷನ್ ಮಾಡ್ತಾ ಅದರಲ್ಲಿ ಒಂದು ಮಟ್ಟಿಗೆ ಸಿದ್ಧಿಯನ್ನು ಪಡೆದಾಗ, ಅಥವಾ ಒಂದು ದೇವರ ಅನುಗ್ರಹ ಅಥವಾ ಗುರುಗಳ ಅನುಗ್ರಹ, ವಾಯುದೇವರ ಅನುಗ್ರಹ ಆಗಿ ಆ ಧ್ಯಾನದಲ್ಲಿ ಒಂದು ಸ್ಥಿತಿಯನ್ನು, ಉನ್ನತ ಸ್ಥಿತಿಯನ್ನು ಭಕ್ತರು ಪಡೆದಾಗ ಅವರ ದೇಹದಲ್ಲಿ ಇದೇ ಗ್ಲ್ಯಾಂಡ್ಗಳೇ ಸ್ಪಿರಿಚುವಲ್ ಹಾರ್ಮೋನ್ಸ್ನ ಕೂಡ ಉತ್ಪತ್ತಿ ಮಾಡುತ್ತೆ ಅಂತ ಹೇಳ್ತಾರೆ.
ಜ್ಞಾನಿಗಳು ಹೇಳ್ತಾರೆ ಈ ರೀತಿಯಲ್ಲಿ. ಈ ಆಜ್ಞಾಚಕ್ರದ ಮೇಲ್ಭಾಗದಲ್ಲಿ ಸಹಸ್ರಾರ ಚಕ್ರ ಅಂತ ಹೇಳ್ತಾರೆ. ಅದು ಜನರಾಗಿ ಪೈನಿಯಲ್ ಗ್ಲ್ಯಾಂಡ್ ಅಂತ ಆ ಗ್ಲ್ಯಾಂಡಿಗೆ ಅಸೋಸಿಯೇಟ್ ಆಗಿರುತ್ತೆ ಅಂತ ಹೇಳ್ತಾರೆ. ಈ ಸಹಸ್ರಾರದಿಂದ ಅಲ್ಲಿ ಒಂದು ವಾಸುದೇವ ಮೂರ್ತಿ, ನಾರಾಯಣನ ಒಂದು ರೂಪ ಇದೆ. ಅಲ್ಲಿ ಅಮೃತ ಸಾಗರ ಇದೆ. ಅದರಿಂದ ಸಂಧ್ಯಾವಂದನೆ ಮಾಡಬೇಕಾದ್ರೆ ಅಲ್ಲಿ ಕೆಲವು ಮಂತ್ರಗಳು ಬರುತ್ತೆ. ಅಮೃತ ಸಾಗರದಿಂದ ಅಮೃತ ವೃಷ್ಟಿಯಾಗಿ ನಾನು ಶುದ್ಧ ಆಗ್ತಿದ್ದೀನಿ ಅಂತ ಚಿಂತನೆ ಮಾಡುವಂತಹ ಮಂತ್ರಗಳು ಬರುತ್ತೆ ಸಂಧ್ಯಾವಂದನೆಯಲ್ಲಿ. ಅಂದರೆ ಏನು ಹೇಳ್ತಾರೆ ಅಂದರೆ, ಅಲ್ಲಿಂದ ಸಾಕ್ಷಾತ್ತಾಗಿ ಅಮೃತ ಅದರ ಬಿಂದುಗಳು ಇಳಿಯುವುದು ಫೀಲ್ ಆಗುತ್ತೆ ಅಂತ, ಅದರ ಒಂದು ಡ್ರಾಪ್ಸನ್ನು ಫೀಲ್ ಮಾಡಬಹುದು ಅನ್ನುವಷ್ಟು ಮಟ್ಟಿಗೆ ಹೇಳ್ತಾರೆ ಜ್ಞಾನಿಗಳು. ಅನಂತಾಸನ ಅಂದಾಗ ಈ ಆಜ್ಞಾಚಕ್ರ ಅಂತ ಜನರಲಾಗಿ ಅಸೋಸಿಯೇಟ್ ಮಾಡ್ತಾರೆ. ಮತ್ತು ಶ್ವೇತದ್ವೀಪ ಅಂದಾಗ ಈ ಆಜ್ಞಾಚಕ್ರದ ಕೆಳಗಡೆ ವಿಶುದ್ಧಿ ಚಕ್ರ ಅಂತ, ಅಂದರೆ ಗಂಟ್ಲು ಭಾಗ, ಈ ಥೈರಾಯ್ಡ್ ಗ್ಲ್ಯಾಂಡ್ ಮತ್ತು ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡ್ ಅಂತ ಹೇಳ್ತಾರಲ್ಲ ಆ ಜಾಗ, ಇದು ಒಂದು ಎನರ್ಜಿ ಸೆಂಟರು. ಇದನ್ನು ಜನರಲಾಗಿ ಶ್ವೇತದ್ವೀಪ ಅಂತ ಹೇಳಿ ಅದಕ್ಕೆ ಅಸೋಸಿಯೇಟ್ ಮಾಡ್ತಾರೆ. ಮತ್ತು ವೈಕುಂಠ ಅಂತ ಈ ಹೃದಯದ ಹಿಂಭಾಗದಲ್ಲಿ ಥೈಮಸ್ ಗ್ಲ್ಯಾಂಡ್ ಅಂತ ಹೇಳಿ ಅದೊಂದು ಕಮಲದ ಆಕಾರದಲ್ಲಿರುತ್ತೆ, ಬಟ್ ಅದು ಕೆಳಗಡೆ ತಿಳ್ಕೊಂಡಿರುತ್ತೆ. ಅದು ಜ್ಞಾನಿಗಳಲ್ಲಿ ಈ ಧ್ಯಾನ ಮಾಡ್ತಾ ಮಾಡ್ತಾ ಅದು ಊರ್ಧ್ವಮುಖವಾಗಿ ತಿಳ್ಕೊಂಡ್ರೆ ಮೇಲ್ಮುಖವಾಗಿ ತಿಳ್ಕೊಂಡು ಅದು ಕಮಲದಂತೆ ಅರಳುತ್ತೆ ಅಂತ ಹೇಳ್ತಾರೆ. ಇದು ಒಂದು ವ್ಯಕ್ತಿಯ ದೇಹವನ್ನು ಅದನ್ನು ಡೈಸೆಕ್ಟ್ ಮಾಡಿ ಅಥವಾ ಅದನ್ನು ಸೀಳಿ ನೋಡಿದಾಗ ಇದು ಯಾವುದು ನಮಗೆ ಈ ಥರ ಯಾವುದು ಗೋಚರ ಆಗಲ್ಲ. ಆದರೆ ಧ್ಯಾನದಲ್ಲಿ ಇವೆಲ್ಲವನ್ನು ಎನರ್ಜಿ ಸೆಂಟರ್ಸ್ ಅಂತ ಕರೀತಾರೆ. ಮತ್ತು ಇಲ್ಲಿ ಜ್ಞಾನದ ಬೆಳಕು ಉತ್ಪತ್ತಿಯಾಗುತ್ತೆ, ಜ್ಞಾನದ ಬೆಳಕು ಮೂಡುತ್ತೆ, ಮತ್ತು ಆ ಸ್ಥಾನಗಳಲ್ಲಿ ಭಗವತ್ ದರ್ಶನಗಳಾಗತ್ತೆ ಅಂತ ಹೇಳ್ತಾರೆ. ಇಲ್ಲಿ ಭಗವಂತನ ದರ್ಶನ ಅಂತ ಬಂದಾಗ ಒಂದು ಅಮೃತ ಉತ್ಪತ್ತಿ, ಆ ಒಂದು ಈ ಅತಿಮಾನುಷವಾದಂತಹ ಶಕ್ತಿಗಳನ್ನು ಕೊಡುವಂತಹ ಅಮೃತದ ಉತ್ಪತ್ತಿಯಾಗುತ್ತೆ. ಮತ್ತು ಈ ಜ್ಞಾನಿಗಳು ಈ ಥರ ಈ ಮೆಡಿಟೇಷನಲ್ಲಿ ಬರುವಂಥ ಸಿದ್ಧಿಗಳಿಗೆ ಅಷ್ಟು ಗಮನ ಕೊಡಲ್ಲ, ಗಮನ ಹರಿಸಲ್ಲ. ಸಿದ್ಧಿಗಳಾಗಿದ್ದರೂ ಅವ್ರಿಗೆ ಅದು ಬೇಡವಾಗುತ್ತೆ. ಯಾಕೆಂದರೆ ಆ ಸಿದ್ಧಿಗಳಾದಾಗ ಮನುಷ್ಯನಲ್ಲಿ ಅತಿಮಾನುಷ ಶಕ್ತಿಗಳು ಬಂದು ಅವನಿಗೆ ಅಹಂಕಾರ ಹೆಚ್ಚುವಂಥ ಸಾಧ್ಯತೆಗಳು ತುಂಬ ಹೆಚ್ಚಿರುತ್ತೆ. ಹಾಗಾಗಿ ಜ್ಞಾನಿಗಳು ಇದಕ್ಕೆ ಅಂಟುಕೊಳ್ಳಲ್ಲ. ಅವರು ಭಗವಂತನ ದರ್ಶನಕ್ಕೆ ಮಾತ್ರ ಕಾಯ್ತಾರೆ. ಮತ್ತು ಕೆಲವೊಮ್ಮೆ ಭಗವಂತನ ಇಚ್ಛೆಯಂತೆ ಕೆಲವು ಅತಿಮಾನುಷ ಶಕ್ತಿಗಳನ್ನು ಅವರ ಮೂಲಕ ಭಗವಂತ ತೋರಿಸಿಕೊಡ್ತಾನೆ. ಆದರೆ ತಾವು ಸ್ವಂತ ಅವ್ರ ಇಚ್ಛೆಯಿಂದ ಯಾವತ್ತೂ ತಮ್ಮ ಅತಿಮಾನುಷ ಶಕ್ತಿಗಳನ್ನು ಅವರು ತೋರಿಸಲ್ಲ ಜ್ಞಾನಿಗಳು. ರಾಘವೇಂದ್ರ ಸ್ವಾಮಿಗಳ ಮಹಿಮೆಗಳನ್ನು ಬೇಕಾದಷ್ಟು ನೋಡ್ತೀವಿ ನಾವು. ಆದರೆ ಇದ್ಯಾವುದು ರಾಯರು ತಾವು ಲೋಕಕ್ಕೆ ತೋರಿಸಿ ತಾವು ದೊಡ್ಡವರಾಗಬೇಕು ಅಂತ ಮಾಡಲ್ಲ. ಅದು ಭಗವಂತ ಸಾಕ್ಷಾತ್ ರಾಘವೇಂದ್ರ ಸ್ವಾಮಿಗಳಲ್ಲಿ ಇದ್ದು ರಾಯರ ಮೂಲಕ ಅದನ್ನು ಮಾಡಿಸ್ತಾನೆ. ಭಗವಂತನ ಚಿತ್ತದಂತೆ ಮಾತ್ರ ನಡೀತಾರೆ ದೊಡ್ಡವರು ಜ್ಞಾನಿಗಳು. ಹಾಗಾಗಿ ಈ ಒಂದು ಧ್ಯಾನದಲ್ಲಿ ಒಂದು ಸಿದ್ಧಿ ಆದಾಗ ಈ ಅತಿಮಾನುಷ ಶಕ್ತಿಗಳೆಲ್ಲ ಬರೋದುಂಟು. ಆದರೆ ಅದಕ್ಕೆ ಮೀರಿದಂತಹ ಭಗವಂತನ ದರ್ಶನ ಆಗತ್ತೆ. ಅದು ಅನಂತಾಸನ ಮತ್ತು ಈ ವಿಶುದ್ಧ ಚಕ್ರ. ಮತ್ತು ಅನಂತಾಸನ ಅಂದರೆ ಆಜ್ಞಾಚಕ್ರ, ವಿಶುದ್ಧ ಚಕ್ರ ಅದು ಶ್ವೇತದ್ವೀಪ, ಮತ್ತು ವೈಕುಂಠ ಬಂದು ಅನಾಹತ ಚಕ್ರ ಅಂತ, ಅದು ಹೃದಯ ಭಾಗ ಥೈಮಸ್ ಗ್ಲ್ಯಾಂಡ್ ಅಂತ ಹೇಳಿ. ಇಲ್ಲಿ ಕೆಲವೊಮ್ಮೆ ನಮ್ಮ ಮನಸ್ಸಿನಲ್ಲಿ ಕೂಡ ಭಗವಂತನ ಧ್ಯಾನ ಮಾಡಬೇಕಾದ್ರೆ ಕೆಲವು ಚಿತ್ರಗಳನ್ನು ಇಟ್ಕೊಂಡು ಭಗವಂತನ ಪಟಗಳನ್ನು ನೋಡಿರ್ತೀವಿ, ಫೋಟೋಗಳನ್ನು ನೋಡಿರ್ತೀವಿ, ಅದರ ಚಿತ್ರಣ ಮಾಡಿಕೊಂಡು ಮನಸ್ಸಿನಲ್ಲಿ ಒಂದು ಚಿತ್ರ ಮಾಡ್ಕೊಂಡು ನಾವು ಧ್ಯಾನ ಮಾಡ್ತೀವಿ. ಆದರೆ ದೊಡ್ಡ ದೊಡ್ಡ ಜ್ಞಾನಿಗಳಿಗೆ, ಅಪರೋಕ್ಷ ಜ್ಞಾನಿಗಳಿಗೆ ಈ ಒಂದು ಎನರ್ಜಿ ಸೆಂಟರ್ಸಲ್ಲಿ ಅವರಿಗೆ ಭಗವಂತನ ದರ್ಶನ ಆಗುತ್ತೆ, ಅಂತರಂಗ ದರ್ಶನ ಆಗುತ್ತೆ ಅಂತ ಹೇಳ್ತಾರೆ ಹಿರಿಯರು, ಉಪನಿಷತ್ತುಗಳಲ್ಲಿ ಹೇಳ್ತಾರೆ. ಆ ದರ್ಶನ ಹೇಗಿರುತ್ತೆ ಅಂದರೆ, ಈ ಮೆಂಟಲ್ ಇಮೇಜಸ್ ನೋಡಿದಾಗ ಅದರ ಅನುಭವ ಬೇರೆ. ಆದರೆ ಆ ನಿಜವಾದ ದರ್ಶನ ಆದಾಗ ಈ ಮೆಂಟಲ್ ಇಮೇಜಸ್ಸಿಗಿಂತ ಅಥವಾ ಒಬ್ಬ ವ್ಯಕ್ತಿಯನ್ನು ನಾವು ಮುಂದೆ ಕೂತು ನೋಡಿದಾಗ ಅದು ಎಷ್ಟೊಂದು ಕ್ಲಾರಿಟಿ ಇರುತ್ತೆ, ಅದಕ್ಕಿಂತ ಒಂದು 1000 ಪಟ್ಟು ಹೆಚ್ಚು ಕ್ಲಾರಿಟಿಯಲ್ಲಿ ಆ ಒಂದು ದರ್ಶನಗಳಾಗತ್ತೆ, ಆ ಭಗವಂತನ ರೂಪಗಳು ಕಾಣಿಸುತ್ತೆ ಅಂತ ಹೇಳ್ತಾರೆ ಹಿರಿಯರು. ಆಗ ಅಂತಹ ದರ್ಶನಗಳಾದಾಗ ಅದಕ್ಕೆ ಅಪರೋಕ್ಷ ಜ್ಞಾನ ಅಂತ ಕರೀತಾರೆ. ಭಗವಂತ ಈ ಅನಾಹತ ಚಕ್ರದಲ್ಲಿ, ಅಂದರೆ ಈ ಹಣೆಯ ಬಲಹುಬ್ಬಿನ ಅಂಟಿದಂತಹ ಒಂದು ಚಕ್ರ, ಎನರ್ಜಿ ಸೆಂಟರು, ಅಲ್ಲಿ ವಿಶ್ವ ಅನ್ನೋ ಒಂದು ರೂಪದಲ್ಲಿ ಭಗವಂತನ ಸನ್ನಿಧಾನ ಇರುತ್ತೆ. ಆ ವಿಶ್ವ ಅನ್ನೋ ರೂಪ 19 ಅಥವಾ 21 ಮುಖಗಳು ಅಂತ ಹೇಳ್ತಾರೆ. ಮಧ್ಯದ ಮುಖ ಗಣೇಶನ ಮುಖ ಇರುತ್ತೆ.
ಬಲಭಾಗದಲ್ಲಿ ಎಡಭಾಗದಲ್ಲಿ 10 ಅಥವಾ 9 ಮುಖಗಳು ಮನುಷ್ಯನ ಮುಖಗಳಿರುತ್ತೆ. ಮತ್ತು ಚತುರ್ಭುಜ ಶಂಖಚಕ್ರ ಗದಾ ಪದ್ಮ ಇಟ್ಕೊಂಡು ಇರುವಂತಹ ಒಂದು ಭಗವಂತನ ರೂಪ. ಇದು ಎಚ್ಚರದಲ್ಲಿ ಒಬ್ಬ ವ್ಯಕ್ತಿಯ ಚಟುವಟಿಕೆಗಳನ್ನು ನಿಯಂತ್ರಣ ಮಾಡುವಂತಹ ಒಂದು ರೂಪ. ಮತ್ತು ತೈಜಸ ಅಂತ ಒಂದು ರೂಪ ಇರುತ್ತೆ, ಅದು ವಿಶುದ್ಧಿ ಚಕ್ರದಲ್ಲಿ, ಅಂದರೆ ಈ ಥೈರಾಯ್ಡ್ ಪ್ಯಾರಾಥೈರಾಯ್ಡ್ ಇರುತ್ತಲ್ಲ ಆ ಒಂದು ಎನರ್ಜಿ ಸೆಂಟ್ರಲ್ಲಿ ಆ ಒಂದು ರೂಪ ಇರುತ್ತೆ. ಮತ್ತು ಪ್ರಾಜ್ಞನಾಮಕ ಪರಮಾತ್ಮ ಅಂತ ಹೇಳ್ತಾರೆ, ಅಂದರೆ ನಾವು ಒಂದು ಜೀವ ಒಂದು ಗಾಢ ನಿದ್ರೆ ಸ್ಥಿತಿಗೆ ಹೋದಾಗ ಆ ಪೂರ್ತಿ ದೇಹವನ್ನು ನಿಯಂತ್ರಣ ಮಾಡುವುದು ಅದು ಪ್ರಾಜ್ಞನಾಮಕ ಪರಮಾತ್ಮನ ಕೆಲಸ ಅಂತ ಹೇಳ್ತಾರೆ. ಹಾಗಾಗಿ ಈ ಸಹಸ್ರಾರ ಚಕ್ರದಲ್ಲಿ ವಾಸುದೇವ ರೂಪ ಅಥವಾ ತುರ್ಯ ಅಂತ ಕರೀತಾರೆ, 4ನೇ ಯವ ಅಂತ ಕರೀತಾರೆ. ಅಂದರೆ ಅದೊಂದು ಭಗವಂತನ ರೂಪ. ಅದು ಮೋಕ್ಷಾನಂದವಾದಾಗ ಮಾತ್ರ ಅಥವಾ ಮೋಕ್ಷದ ಸ್ಥಿತಿ ಅಟೈನ್ ಆದಾಗ ಮಾತ್ರ ಆ ಒಂದು ರೂಪ ಕಾಣಿಸುತ್ತೆ. ಅದನ್ನು ವರ್ಣಿಸಲಿಕ್ಕೆ ಬರಲ್ಲ ಅಂತ ಜ್ಞಾನಿಗಳು ಹೇಳ್ತಾ ಉಪನಿಷತ್ತುಗಳಲ್ಲಿ 4ನೆಯ ರೂಪ ಅಥವಾ 4ನೆಯವನು ಅಂತ ಕರೆದು ಬಿಟ್ಟಿದ್ದಾರೆ ಆ ದೇವರ ಒಂದು ರೂಪವನ್ನು. ಇದೆಲ್ಲವೂ ಆಧ್ಯಾತ್ಮಿಕವಾಗಿ ನಮಗಾಗುವಂತಹ ಈ ಒಂದು ಅನಂತಾಸನವೇ ಮೊದಲಾದ ಆಲಯದೊಳಿಟ್ಟು ಅಂದಾಗ ಆಧ್ಯಾತ್ಮಿಕವಾಗಿ ಅಂತರಂಗದ ದರ್ಶನಗಳು ಕೂಡ ಇಲ್ಲಿ ನಾವು ಈ ಒಂದು ಚಿಂತನೆಗೆ ಅಸೋಸಿಯೇಟ್ ಮಾಡಬಹುದು. ಮತ್ತು ಅನುಗನಂದದಲ್ಲಿ ವಶನಾಗುವನು ಅನ್ನೋ ಕಾಲಕ್ಕೆ ಇದು ನಾವು ಪುರಾಣಗಳಲ್ಲಿ ನೋಡ್ತೀವಿ. ನಾರದರು ಕೂಡ ಭಾಗವತದಲ್ಲಿ ಪ್ರಥಮ ಸ್ಕಂದದಲ್ಲಿ ಹೇಳ್ತಾರೆ, ನಾನು ಯಾವಾಗ ದೇವರನ್ನ ಬಗ್ಗೆ ಗಾನ ಮಾಡಬೇಕು ಅಥವಾ ದೇವ್ರನ್ನ ಹೊಗಳಬೇಕು ಸ್ತುತಿ ಮಾಡಬೇಕು ಅಂತ ಮನಸ್ಸಿಗೆ ಬರುತ್ತೆ, ಆ ತಕ್ಷಣದಲ್ಲಿ ಮುಂದೆ ಇರುವ ಒಬ್ಬ ಪರಿಚಿತವಾದಂಥ ಒಬ್ಬ ವ್ಯಕ್ತಿಯನ್ನು ಕರೆದಾಗ ಅವನು ತಕ್ಷಣ ಹೇಗೆ ಬರ್ತಾನೆ ಪ್ರೀತಿಯಿಂದ, ಆ ರೀತಿಯಲ್ಲಿ ಭಗವಂತ ಅಂತರಂಗದಲ್ಲಿ ತಕ್ಷಣ ಬಂದು ನನಗೆ ದರ್ಶನ ಕೊಡ್ತಾನೆ ಅಂತ ನಾರದರು ಹೇಳ್ತಾರೆ. ಮತ್ತು ಸಖುಬಾಯಿ ಚರಿತ್ರೆ ಇತ್ತೀಚೆಗೆ ಒಂದು 400-500 ವರ್ಷಗಳಿಂದ ನಡೆದಂತಹ ಇದೆಲ್ಲ ದೇವರ ಮಹಿಮೆಗಳು. ಆ ಸಖುಬಾಯಿ ರೂಪದಲ್ಲಿ ತಾನು ಸಖುಬಾಯಿ ಮನೆಯಲ್ಲಿ ಒಂದು ಕಂಬಕ್ಕೆ ಕಟ್ಟಾಕಿಸ್ಕೊಂಡು ಅವರ ಅತ್ತೆ ಕಿರುಕುಳವನ್ನು ಭಗವಂತ ತಾನು ಸಹಿಸ್ಕೊಳ್ತಾ ಸಖುಬಾಯಿ ಪಾಂಡುರಂಗನ ನೋಡಬೇಕು ಅಂತ ತುಂಬ ಆಸೆ ಪಡ್ತಿರ್ತಾಳೆ. ಅವಳು ರೂಪದಲ್ಲಿ ತಾನು ತನ್ನ ಮನೆಯಲ್ಲಿ ಸಖುಬಾಯಿ ಮನೆಯಲ್ಲಿ ಇದ್ದು ಸಖುಬಾಯಿ ಪಂಡ್ರಾಪುರಕ್ಕೆ ಭಕ್ತರ ಜೊತೆ ಕಳಿಸ್ಕೊಡ್ತಾನೆ ಭಗವಂತ, ಅಷ್ಟು ಭಕ್ತರಿಗೆ ಒಲಿತಾನೆ ಅಂತ. ಅನುಗನಂದದಲ್ಲಿ ವಶನಾಗುವನು ಮಹಾಮಹಿಮ ಅಂತ. ಮತ್ತು ಇನ್ನು ವೈಕುಂಠದಾಸರ ಚರಿತ್ರೆಯಲ್ಲೂ ನಾವು ನೋಡಬಹುದು. ವೈಕುಂಠದಾಸರು ಅವರ ಮನೆಯಲ್ಲಿ ಅವರಿಗೆ ವೈಕುಂಠದಾಸರಿಗೆ ಮಕ್ಕಳಿರಲಿಲ್ಲ. ಅವ್ರ ಹೆಂಡತಿ ಮಗು ಬೇಕು ಅಂತ ಆಸೆ ಪಟ್ಟಾಗ ಕೃಷ್ಣ ಹೇಳಿದಂತೆ, ನಾನೇ ಮಗುವಾಗಿ ನಿಮ್ಮ ಮನೇಲಿ ಆಟ ಆಡ್ಕೊಂಡಿರ್ತೀನಿ, ನಿಂಗೆ ಇನ್ನೂ ಮಕ್ಕಳು ಬೇಕಾ ಅಂತ ಕೇಳಿದಂತೆ. ಆಗ ವೈಕುಂಠದಾಸರು ಮತ್ತು ಅವರ ಪತ್ನಿ, ನೀನೇ ಮಗುವಾಗಿ ನಮ್ಮಲ್ಲಿ ಇರಬೇಕಾದ್ರೆ ಇನ್ನು ಯಾವ ಮಗು ಬೇಕಪ್ಪ ನಮಗೆ ಅಂತ ಹೇಳಿ ಕೃಷ್ಣನ್ನೇ ಆಟ ಆಡಿಸ್ಕೊಂಡಿದ್ರಂಥವರು. ಸಾಕ್ಷಾತ್ತಾಗಿ ಮನೆಯಲ್ಲಿ ಮಕ್ಕಳು ಹೇಗೆ ಓಡಾಡಿಕೊಂಡು ಆಟ ಆಡಿಕೊಂಡು ತಂದೆ ತಾಯಿಗಳಿಗೆ ಸುಖ ಕೊಡ್ತಾರೆ, ಆ ರೀತಿಯಲ್ಲಿ ಕೃಷ್ಣ ಅವ್ರ ತೊಡೆ ಮೇಲೆ ಕೂತ್ಕೊಂಡು ಮಲ್ಕೊಂಡು ಅವ್ರ ಕೈಯಲ್ಲಿ ತಿನ್ನಿಸ್ಕೊಂಡು ಈ ರೀತಿ ವೈಕುಂಠದಾಸರ ಮನೇಲಿ ಓಡಾಡ್ತಿದ್ದಂತೆ. ಇದು ಚರಿತ್ರೆಯಲ್ಲಿ ಬರುತ್ತೆ, ಹಿಸ್ಟ್ರಿಯಲ್ಲಿ. ವಾದಿರಾಜರು ವೈಕುಂಠದಾಸರಲ್ಲಿ ಅವರಿಗೆ ಒಂದು ಬಹಳ ಸ್ನೇಹ. ವಾದಿರಾಜರಿಗೆ ಯತಿಗಳಾದರೂ ಕೂಡ ವಾದಿರಾಜರು ಮಾಧ್ವರು, ವೈಕುಂಠದಾಸರು ಶ್ರೀ ವೈಷ್ಣವರು. ಈ ಜ್ಞಾನಿಗಳು ಹೇಗೆ ನಡ್ಕೊಳ್ತಾರೆ ಅಂದರೆ ಅವರಿಗೆ ಮೇಲು ಕೀಳು ಅನ್ನೋ ಭಾವನೆ ಇರಲ್ಲ, ಜಾತಿ ಮತ ಇದು ಯಾವುದು ಭಾವನೆಗಳಿರಲ್ಲ ಜ್ಞಾನಿಗಳಿಗೆ. ಅವರು ಎಲ್ಲರಲ್ಲೂ ಅಂತರಂಗ ಶುದ್ಧಿಯನ್ನು ನೋಡ್ತಾರೆ ಮತ್ತು ಅವರಲ್ಲಿರುವಂತಹ ಭಗವದ್ ಭಕ್ತಿಯನ್ನು ಮಾತ್ರ ನೋಡ್ತಾರೆ. ಅದನ್ನು ಮಾತ್ರ ಗುರುತಿಸಿ ಆ ಭಾಗವತ ಧರ್ಮದಂತೆ ನಡ್ಕೊಳ್ತಾರೆ. ಇಲ್ಲಿ ಶ್ರೀ ವೈಷ್ಣವರು ಮಾಧ್ವರು ಬೇರೆ ಇಲ್ಲದೆ ವಾದಿರಾಜರು ನಡ್ಕೊಂಡಂಥ ರೀತಿ ನೋಡಿದ್ರೆ ಆಶ್ಚರ್ಯ ಆಗುತ್ತೆ. ಯತಿಗಳಾಗಿರ್ತಾರೆ ಮತ್ತು ಇವರು ವೈಕುಂಠದಾಸರು ಗೃಹಸ್ಥಾಶ್ರಮಿಗಳು. ಯತಿಗಳ ಸ್ಥಾನವೇ ಬೇರೆ, ದೊಡ್ಡ ಸ್ಥಾನ. ಹಾಗಾಗಿ ಅಂತಹ ಯತಿಗಳಾದರೂ ವಾದಿರಾಜರು ವೈಕುಂಠದಾಸರ ಮನೆಗೆ ಹುಡ್ಕೊಂಡ್ಬಂದ್ಬಿಡೋರಂತೆ. ಮತ್ತು ಒಮ್ಮೆ ವಾದಿರಾಜರು ವೈಕುಂಠದಾಸರು ಮನೆಗೆ ಬಂದಾಗ ಕೃಷ್ಣನ ಆಗ್ತಾನೆ ವೈಕುಂಠದಾಸರು ಊಟ ಮಾಡಿಸಿ ತೊಡೆ ಮೇಲೆ ಕೂಡಿಸ್ಕೊಂಡು ಲಾಲಿ ಹಾಡ್ತಿರ್ತಾರೆ. ವಾದಿರಾಜರು ನೋಡಿ ಕೃಷ್ಣ ಕಿಟಾರ್ ಅಂತ ಕೂತ್ಕೊಂಡು ಓಡೋದಂತೆ ಮನೆ ಒಳಗೆ. ಆಗ ವಾದಿರಾಜರು ಯಾರು ಈ ಮಗು ಅಂತ ಕೇಳಿದಾಗ ವೈಕುಂಠದಾಸರು ಸ್ತುತಿ ಮಾಡ್ತಾ ಹೇಳ್ತಾರೆ, ಇವನು ಸಾಕ್ಷಾತ್ ಭಗವಂತ ಕೃಷ್ಣ ಅಲ್ಲದೆ ಇನ್ಯಾರೂ ಅಲ್ಲ ಅಂತ ಹೇಳಿದಾಗ ವಾದಿರಾಜರು ಆಸೆ ಪಡ್ತಾರಂತೆ, ಆ ಮಗುವನ್ನು ನನ್ನ ತೊಡೆ ಮೇಲೂ ಕೂಡಿಸಿ ಅಂತ. ಆಗ ವಾದಿರಾಜರು ರುಜುಗಣಸ್ಥರು, ಮುಂದೆ ಹನುಮಂತ ದೇವರು ಪದವಿಗೆ ಬರೋರು. ವೈಕುಂಠದಾಸರು ಅರ್ಜುನಾಂಶ. ಹಾಗಾಗಿ ಯೋಗ್ಯತೆಯಲ್ಲಿ ವೈಕುಂಠದಾಸರು ವಾದಿರಾಜರಿಗಿಂತ ತುಂಬ ಸಣ್ಣವರು. ಇಂದ್ರ ಪದವಿಗೆ ಬೇರೆ ಸ್ಥಾನ ಇದೆ, ಆದರೆ ವಾಯುದೇವರ ಪದವಿಗೆ ಬರುವಂಥವ್ರು ವಾದಿರಾಜರು, ರುಜುಗಣಸ್ಥರು, ಅವರಿಗೆ ಬೇರೆ ಸ್ಥಾನ. ಆದರೆ ಇಲ್ಲಿ ವಾದಿರಾಜರು ವೈಕುಂಠದಾಸರಿಗೆ ಕೇಳಿ ಆ ಕೃಷ್ಣನ ತಮ್ಮ ತೊಡೆ ಮೇಲೆ ಕೂಡಿಸ್ಕೊಂಡು
ವೈಕುಂಠದಾಸರನ್ನ ಕುರಿತು ಸ್ತುತಿ ಮಾಡ್ತಾರೆ ವಾದಿರಾಜರು. ದಾಸೋತ್ತಮ ನೀನೇ, ಶ್ರೀ ವೈಕುಂಠ ದಾಸೋತ್ತಮ ನೀನೇ, ಮಕ್ಕಳುಗಳಿಗೆ ಮೊಮ್ಮಕ್ಕಳುಗಳಿಗೆ ದೇವಕ್ಕಳಿಗೆ ಮನುಮುನಿಗಳಿಗೆ ಸಿಕ್ಕದ ಪರಬೊಮ್ಮನ ಕೂಸ ಮಾಡಿ ಕೊಂಡಿಕ್ಕಿ ತೊಡೆಯೊಳು ಮುದ್ದಿಸಿ ಆಡಿಸುತ್ತಿಹ ಅಂತ ಹೇಳ್ತಾ, ಮಕ್ಕಳುಗಳು ಅಂದರೆ ಬ್ರಹ್ಮವಾಯುಗಳು, ಮೊಮ್ಮಕ್ಕಳುಗಳು ಅಂದರೆ ರುದ್ರಾದಿಗಳು, ದೇವಕ್ಕಳು ಅಂದರೆ ಇಂದ್ರಾದಿ ದೇವತೆಗಳೆಲ್ಲರೂ, ಮತ್ತು ಮನು ಮುನಿಗಳು ಅಂತಹ ಋಷಿ ಮುನಿಗಳು, ಮನು ಇತ್ಯಾದಿ ತಾರತಮ್ಯಲ್ಲಿ ಬರೋದು ಅಂತಹ ದೇವತೆಗಳು, ಅವರಿಗೆ ಸಿಕ್ಕದ ಪರಬ್ರಹ್ಮ, ಅಂಥವ್ರಿಗೂ ಅವನು ಗೋಚರ ಆಗಲ್ಲ, ಅಂದರೆ ಅವನಿಗೆ ಇಚ್ಛೆ ಬಂದಾಗ ಮಾತ್ರ ಗೋಚರ ಆಗ್ತದೆ. ಅಂಥ ಪರಬ್ರಹ್ಮನ್ನ ಕೂಸ ಮಾಡಿ, ಮಗುವನ್ನು ಮಾಡಿ ಕೊಂಡಿಕ್ಕಿ, ತನ್ನ ಸ್ವಂತ ಅಂತ ದೇವ್ರನ್ನ ಕೊಂಡಿಟ್ಟಾಗೆ ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿ ಕೊಂಡಿಕ್ಕಿ ತೊಡೆಯಳು ಮುದ್ದಿಸಿ ಆಡಿಸುತ್ತಿಹ, ಅಂದರೆ ವೈಕುಂಠದಾಸರು ದೇವ್ರನ್ನ ತೊಡೆಯಲ್ಲಿ ಕೂಡಿಸ್ಕೊಂಡು ಮುದ್ದಿಸಿ ಆಡಿಸ್ತಿರ್ತಾರಂತೆ. ಅಂತಹ ದಾಸೋತ್ತಮ ನೀನೇ ಶ್ರೀ ವೈಕುಂಠ ದಾಸೋತ್ತಮ ಅಂತ ವೈಕುಂಠದಾಸರು ಸ್ತುತಿ ಮಾಡಿ ಕೊನೆ ನುಡಿಯಲ್ಲಿ ಹೇಳ್ತಾರೆ, ಹರಿಸರ್ವೋತ್ತಮ ಹಯವದನ ಮೂರ್ತಿ ವೇಲಾಪುರದರಸ ಪ್ರತಿಬಿಂಬನಾದ ವರವೈಕುಂಠ ದಾಸೋತ್ತಮ ಎನಗೆ ಶ್ರೀಹರಿಯನ್ನು ತೋರಿಸಿ ಧನ್ಯನ್ನ ಮಾಡಿದೆ ಅಂತ ಒಂದು ಗ್ರ್ಯಾಟಿಟ್ಯೂಡ್ ಎಕ್ಸ್ಪ್ರೆಸ್ ಮಾಡ್ತಾರೆ ವೈಕುಂಠದಾಸರಲ್ಲಿ. ವಾದಿರಾಜರು ಅಷ್ಟು ದೊಡ್ಡವರು, ರುಜುಗಣಸ್ಥರು. ಅಂದರೆ ಹನುಮಂತ ದೇವರು ಪದವಿಗೆ ಬರೋದಂದರೆ ಅವರಲ್ಲಿ ಭಕ್ತಿಭಾವ ಎಷ್ಟಿರುತ್ತೆ, ಅವರಿಗೆ ಭಗವಂತನ ದರ್ಶನ ಅನಂತ ರೀತಿಗಳಲ್ಲಿ, ಅಂದರೆ ವೇದಗಳಲ್ಲಿ ಏನಿರೋ ಅಷ್ಟು ರೀತಿಗಳಲ್ಲಿ ಭಗವಂತನ ದರ್ಶನ ಆಗುತ್ತೆ ಅವರಿಗೆ. ಅಂಥದ್ದು ವಾದಿರಾಜರು ವೈಕುಂಠದಾಸರನ್ನ ಗೃಹಸ್ಥರಾದರೂ ಈ ರೀತಿ ಸ್ತುತಿ ಮಾಡ್ತಾರೆ ವೈಕುಂಠದಾಸರನ್ನು. ಮತ್ತು ಇನ್ನೊಂದು ಘಟನೆ ಬರುತ್ತೆ. ಒಮ್ಮೆ ವೈಕುಂಠದಾಸರನ್ನ ವಾದಿರಾಜರು ದ್ವಾದಶಿಗಳಲ್ಲಿ ಮತ್ತು ಹಬ್ಬಗಳಲ್ಲಿ ವೈಕುಂಠದಾಸರ ಜೊತೆಗೆ ಊಟ ಮಾಡಬೇಕು ಅಂತ ವಾದಿರಾಜರು ಬಯಸಿ ಮಠಕ್ಕೆ ವೈಕುಂಠದಾಸರನ್ನ ಕರೆಯೋರಂತೆ. ಆಗ ಒಮ್ಮೆ ವೈಕುಂಠದಾಸರು ವಾದಿರಾಜರ ಜೊತೆ ಕೂತು ಊಟ ಮಾಡ್ತಾ ಇದ್ದಾರೆ. ವಾದಿರಾಜರ ಪಕ್ಕದಲ್ಲಿ ವೈಕುಂಠದಾಸರು ಕೂತು ಊಟ ಮಾಡ್ತಾ ಇದ್ದಾರೆ. ಆಗ ವೈಕುಂಠದಾಸರಿಗೆ ವಾದಿರಾಜರಿಗಿಂತ ವಯಸ್ಸು ಹೆಚ್ಚಾಗಿದೆ, ಮತ್ತು ಹಲ್ಲು ಸಡಲಾಗಿ ಹಲ್ಲುಗಳ ಸಂಧಿಯಿಂದ ಅವರು ಏನೋ ಒಂದು ಭಕ್ತಿ ಉದ್ರೇಕವಾಗಿ ಭಗವಂತನ ಏನೋ ಒಂದು ವಿಷಯ ಹೇಳ್ತಾ ಇದ್ದಾರೆ. ಅವರು ಎಂಜಲು ವಾದಿರಾಜರ ಮೇಲೆ ಮತ್ತು ವಾದಿರಾಜರ ಎಲೆ ಮೇಲೆ ಎಂಜಲು ಹಾರ್ತಾ ಇತ್ತಂತೆ ವೈಕುಂಠದಾಸರದು. ನಾವು ಯತಿಗಳ ಬಳಿ ಹೋಗಿ ಮಾತಾಡಬೇಕು ಅಂದರೆ ನಮ್ಮ ಹಸ್ತವನ್ನು ಅಡ್ಡ ಇಟ್ಕೊಂಡು ನಮ್ಮ ಉಸಿರಾಗಲಿ ನಮ್ಮ ಎಂಜಲಾಗಲಿ ಅವರಿಗೆ ಸೋಕಬಾರದು ಅಂತ ಅಷ್ಟು ಗೌರವದಿಂದ ನಾವು ಮಾತಾಡಿಸ್ತೀವಿ. ಅಂಥದ್ದು ಇಲ್ಲಿ ವಾದಿರಾಜರ ಮೇಲೆ ವೈಕುಂಠದಾಸರು ಎಂಜಲು ಹಾರ್ತಾ ಇದೆ. ಮತ್ತು ವೈಕುಂಠದಾಸರು ಗೃಹಸ್ಥಾಶ್ರಮಿಗಳು. ಆಗ ವಾದಿರಾಜರ ಶಿಷ್ಯರು ಬಂದು ಹೇಳಿದಂತೆ ವೈಕುಂಠದಾಸರಿಗೆ, ನೀವು ದೊಡ್ಡವರು, ಅಟ್ಲೀಸ್ಟ್ ಒಂದು ಬಾಯಿಗೆ ಕೈ ಅಡ್ಡ ಇಟ್ಕೊಂಡಾದರೂ ಮಾತಾಡಬೇಕು, ಯತಿಗಳ ಮೇಲೆ ನಿಮ್ಗೆ ಎಂಜಲು ಹಾರ್ತಾ ಇದೆ, ಅಷ್ಟು ನಿಮಗೆ ಸೂಕ್ಷ್ಮ ಗೊತ್ತಾಗಲ್ವಾ ಅಂತ ವೈಕುಂಠದಾಸನ ಪ್ರಶ್ನೆ ಮಾಡೋ ಕಾಲಕ್ಕೆ ವಾದಿರಾಜರು ಹೇಳ್ತಾರೆ, ಅವ್ರನ್ನ ನೀವು ಆ ಥರ ಪ್ರಶ್ನೆ ಮಾಡಿಕೊಡೋದು, ಅದು ಮಾಡೋದು ತಪ್ಪು, ಅದು ನನಗೆ ಸಹಿಸಲ್ಲ ಅಂತ ಹೇಳಿ ವಾದಿರಾಜರು ಬುದ್ಧಿ ಹೇಳ್ತಾರೆ ಅವ್ರ ಶಿಷ್ಯರಿಗೆ. ಹೇಳ್ತಾ ಈ ರೀತಿ ಸ್ತುತಿ ಮಾಡ್ತಾರೆ ಆ ಕಾಲಕ್ಕೆ, ಎಂಜುಲೆನ್ನಲಿ ಬಹುದೇ ಮನುಜರಿರ ನೀವು ಅಘವನ ಧನಂಜಯ ಸುವೈಕುಂಠ ದಾಸನ ವದನ ಕಣವ. ಅಂದರೆ ವೈಕುಂಠದಾಸರ ಬಾಯಿ, ವದನ ಕಣ ಅಂದರೆ ಬಾಯಿಯಿಂದ ಬರುವಂತಹ ಕಣಗಳು, ಅಂದರೆ ಆ ಎಂಜುಲಿನ ಬಿಂದುಗಳು, ಅದನ್ನು ಎಂಜುಲೆನ್ನಲಿ ಬಹುದೇ, ಅದನ್ನು ಎಂಜುಲು ಅಂತ ಕರೆಯೋಕ್ಕಾಗತ್ತಾ ಅಂತ ಅಲ್ಲಿ ಹೇಳ್ತಾ ಮನುಜರಿರ ಅಂದರೆ ಅವ್ರ ಶಿಷ್ಯರಿಗೆ ಹೇಳ್ತಿದ್ದಾರೆ. ಅಘವನ ಧನಂಜಯ ಅಂತ ಹೇಳಿ ವಾದಿರಾಜರು ಇಲ್ಲಿ ವೈಕುಂಠದಾಸರೇ ಹಿಂದಿನ ಅರ್ಜುನನಾಗಿದ್ದಂಥವರು ಅಂತ ಹೇಳಿ ಧನಂಜಯ ಅಂತ ಹೇಳಿ ಅರ್ಜುನನ ಅಂಶ ಅಂತ ವಾದಿರಾಜರೇ ಇಲ್ಲಿ ಸೂಚನೆ ಕೊಡ್ತಾರೆ. ಮತ್ತು ಹೇಳ್ತಾರೆ, ಪ್ರಸನ್ನ ಹಯವದನ ಚರಣ ಸರಸಿಜ ಮಧುಕರ ಸುವೈಕುಂಠ ದಾಸೋತ್ತಮನ್ನ ವರವದನದಲ್ಲಿ ವೇದಶಾಸ್ತ್ರಾಗಮ ತಾತ್ಪರ್ಯ ನಿರ್ಣಯ ಸುಧಾರಸದ ಬಿಂದುಗಳನ್ನು ಅಂತಂದರೆ ಭಗವಂತನ ಚರಣದಲ್ಲಿ ಉತ್ಪತ್ತಿಯಾದಂತಹ ಗಂಗೆ ಮತ್ತು ಮಧುಕರ ಅಂದರೆ ಹರಿದಾಸರಾದಂತಹ ವೈಕುಂಠದಾಸರು, ಮತ್ತು ಅವರ ವರವದನದಲ್ಲಿ ಅಂತಹ ಭಗವಂತನ ವರ ಪಡೆದಂತಹ ವೈಕುಂಠದಾಸರ ಬಾಯಲ್ಲಿ ವದನದಲ್ಲಿ ವೇದಶಾಸ್ತ್ರಾಗಮ ತಾತ್ಪರ್ಯ ನಿರ್ಣಯ, ಅಂದರೆ ವೇದಗಳು, ಶಾಸ್ತ್ರಗಳು, ಆಗಮಗಳು ಮತ್ತು ಪುರಾಣಗಳು, ಅದರ ಎಲ್ಲ ತಾತ್ಪರ್ಯ, ಅದರ ಎಲ್ಲ ಸಾರವನ್ನು ವೈಕುಂಠದಾಸರು ಮಾತನಾಡ್ತಾ ಮೈಮರ್ತು ಭಾವೋದ್ರೇಕದಿಂದ ಮಾತಾಡ್ತಿದ್ದರಂತೆ, ಭಕ್ತಿ ಉದ್ರೇಕದಿಂದ. ಆಗ ಅದನ್ನು ಸುಧಾರಸ ಅಂತ ಕರೀತಾರೆ ವಾದಿರಾಜರು. ಅಂದರೆ ಆ ಎಂಜಲನ್ನು ಅಮೃತ ಅಂತ ಹೇಳಿ ವಾದಿರಾಜರು ಹೊಗಳ್ತಾ, ಅಂತಹ ಅಮೃತ ಬಿಂದುಗಳನ್ನು ನಾವು ಕೇವಲ ಎಂಜಲು ಅಂತ ತಿರಸ್ಕಾರ ಮಾಡಬಾರ್ದು, ಅದು ನಾರಿಗಳ ಎಂಜಲು, ಅದು ಅಮೃತಕ್ಕೆ ಸಮಾನ ಅಂತ ಯತಿಗಳಾದಂತಹ ವಾದಿರಾಜರು ಸಾರ್ತಾರೆ. ಅಂದರೆ
ರಾಘವೇಂದ್ರ ಸ್ವಾಮಿಗಳ ಕಾಲದಲ್ಲಿ ಆ ಮುಸ್ಲಿಂ ದೊರೆ ರಾಯರಿಗೆ ಶಿಷ್ಯನಂತೆ ಇರ್ತಾನೆ. ಮತ್ತು ರಾಘವೇಂದ್ರ ಸ್ವಾಮಿಗಳು ಯಾವತ್ತೂ ಜಾತಿ ಮತ ಮೇಲು ಕೀಳು ಅಂತ ನೋಡಿಲ್ಲ. ವ್ಯಾಸರಾಜರು, ಕನಕದಾಸರು ಪ್ರಿಯ ಶಿಷ್ಯರು ವ್ಯಾಸರಾಜರಿಗೆ. ಪುರಂದರದಾಸರಿಗೆ ಎಷ್ಟು ಪ್ರೀತಿಸ್ತಿದ್ರು ವ್ಯಾಸರಾಯರು ವಾದಿರಾಜರು, ಆ ರೀತಿ ಕನಕದಾಸರನ್ನು ಅಷ್ಟೇ ಪ್ರೀತಿಸ್ತಾ ಇದ್ರು. ಹಾಗಾಗಿ ಇಲ್ಲಿ ಈ ಹಿರಿಯರು ನಡ್ಕೊಳ್ಳೋ ಕಾಲಕ್ಕೆ ಅವರು ಜಾತಿ ಮತ ಮೇಲು ಕೀಳು ಇದ್ಯಾವುದೂ ಅವ್ರು ನೋಡ್ತಿರಲಿಲ್ಲ. ಕೇವಲ ಶುದ್ಧವಾದಂತಹ ಹರಿಭಕ್ತಿ ಮಾತ್ರ ನೋಡಿ ಒಬ್ಬರನ್ನೊಬ್ಬರು ಪ್ರೀತಿಸೋರು. ಆ ಒಂದು ಗುಣ, ಆ ಒಂದು ಔದಾರ್ಯ, ಅದನ್ನು ನಾವು ಈ ಹಿರಿಯರನ್ನು ನೋಡಿ ಕಲಿಬೇಕು. ಮೇಲು ಕೀಳು ಜಾತಿ ಮತ ಈ ಭಾವನೆಗಳಿಂದ ನಮ್ಮಲ್ಲಿ ಕೇವಲ ಅಹಂಕಾರ ಹೆಚ್ಚುತ್ತೆ. ಅಹಂಕಾರ ಹೆಚ್ಚಿದಾಗ ಜ್ಞಾನಿಗಳು ದೂರ ಆಗ್ತಾರೆ, ದೇವರು ದೂರ ಆಗ್ಬಿಡ್ತಾರೆ ನಮ್ಮಿಂದ. ಈ ದೊಡ್ಡವರು ನಡೆದು ತೋರಿಸೋ ರೀತಿಯಲ್ಲಿ ನಡೆಯುವ ಪ್ರಯತ್ನ ಪಡಬೇಕು ನಾವೆಲ್ಲರೂ. ಮತ್ತು ಇನ್ನು ಶ್ರೀಪಾದರಾಜರು ಅನುಗನಂದದಲ್ಲಿ ವಶನಾಗುವನು ಅಂತ ಹೇಳೋ ಕಾಲಕ್ಕೆ ಈ ರೀತಿಯಲ್ಲಿ ಭಗವಂತನ ಸ್ತುತಿ ಮಾಡ್ತಾರೆ. ಹೇಗೆ ತಂದೆ ತಾಯಿಗಳು ಮಕ್ಕಳಿಗೆ ಪೋಪು ಹೋಗೋಣ ಅಂತ ಕರೆದಾಗ ಮಕ್ಕಳು ಹೊರಗಡೆ ಕರ್ಕೊಂಡು ಹೋಗ್ತೀವಿ ಅಂದ ತಕ್ಷಣ ಆಸೆ ಪಟ್ಟು ತಂದೆ ತಾಯಿಗಳನ್ನ ಓಡಿ ಬಂದು ಅವ್ರು ಎತ್ಕೊಳ್ತಾರೆ. ಅವ್ರು ಅಪ್ಕೊಂಡು ಮಕ್ಕಳು ಖುಷಿಯಾಗಿ ಅವ್ರ ಜೊತೆ ಹೇಗೆ ಹೊರಟು ಬಿಡ್ತಾರೆ, ಆ ರೀತಿಯಲ್ಲಿ ಕೃಷ್ಣ ಕೂಡ ತನ್ನ ಭಕ್ತರಿಂದ ಹೊರಟು ಬಿಡ್ತಾನೆ. ಅಥವಾ ವೈಕುಂಠದಾಸರಂತಹ ಮನೆಯರ ತೊಡೆಯಲ್ಲಿ ಆಟ ಆಡ್ತಾ ಅವ್ರಿಗೆ ಮೋಕ್ಷ ಸುಖವನ್ನು ಕೊಡ್ತಾನೆ ಅಂತ ಹೇಳ್ತಾ ಈ ರೀತಿಯಲ್ಲಿ ಸ್ತುತಿ ಮಾಡ್ತಾರೆ ಶ್ರೀಪಾದರಾಜರು ರಂಗವಿಠಲ ಅನ್ನೋ ಅಂಕಿತದಲ್ಲಿ. ಪೋಪು ಹೋಗೋಣ ಬಾರೋ ರಂಗ, ಪೋಪು ಹೋಗೋಣ ಬಾರೋ ರಂಗ, ಪೋಪು ಹೋಗೋಣ ಬಾರೋ ರಂಗ, ಪೋಪು ಹೋಗೋಣ ಬಾರೋ ರಂಗ. ಜಾಹ್ನವಿಯ ತೀರವಂತೆ ಜನಕರಾಜನ ಕುವರಿಯಂತೆ, ಜಾನಕಿಯ ಮದುವೆಯಂತೆ ಜಾಣ ನೀನು ಬರಬೇಕಂತೆ. ಪೋಪು ಹೋಗೋಣ ಬಾರೋ ರಂಗ, ಪೋಪು ಹೋಗೋಣ ಬಾರೋ ರಂಗ. ಕುಂಡಲಿಯ ನಗರವಂತೆ ಭೀಷ್ಮಕನ ಕುವರಿಯಂತೆ, ಕುಂಡಲಿಯ ನಗರವಂತೆ ಭೀಷ್ಮಕನ ಕುವರಿಯಂತೆ. ಶಿಶುಪಾಲನ ಒಲ್ಲಳಂತೆ ನಿನಗೆ ಓಲೆ ಬರೆದಳಂತೆ. ಪೋಪು ಹೋಗೋಣ ಬಾರೋ ರಂಗ, ಪೋಪು ಹೋಗೋಣ ಬಾರೋ ರಂಗ. ಪಾಂಡವರು ಕೌರವರಿಗೆ ಲೆತ್ತವಾಡಿ ಸೋತರಂತೆ, ರಾಜ್ಯವನ್ನು ಬಿಡಬೇಕಂತೆ ರಂಗವಿಠಲ ಬರಬೇಕಂತೆ. ಪೋಪು ಹೋಗೋಣ ಬಾರೋ ರಂಗ, ಪೋಪು ಹೋಗೋಣ ಬಾರೋ ರಂಗ, ಪೋಪು ಹೋಗೋಣ ಬಾರೋ ರಂಗ. ಆ ಈ ರೀತಿಯಲ್ಲಿ ಶ್ರೀಪಾದರಾಜರು ಪೋಪು ಹೋಗೋಣ ಬಾ ಅಂತ ಕೃಷ್ಣನ ಕರೀತಿದ್ದಾರೆ. ಅಲ್ಲಿ ಪೋಪು ಹೋಗೋಣ ಬಾ ಅಂತ ಮಕ್ಕಳನ್ನು ಕರೆದರೂ ಕೂಡ ಭಗವಂತನ ಲೀಲೆಗಳನ್ನು ಹೇಳ್ತಾರೆ. ಜಾನಕಿಯ ಮದುವೆಯಂತೆ ಜಾಣ ನೀನು ಬರಬೇಕಂತ. ರಾಮಾವತಾರದಲ್ಲಿ ಜಾನಕಿ ಮದುವೆ ಮಾಡ್ಕೊಳ್ಳೋಕ್ಕೆ ನೀ ಬಂದಂಗೆ ಬಾಪ ಹೋಗೋಣ ಪೋಪುಗೆ ಅಂತ ಕರೀತಾರೆ. ಮತ್ತು ಕುಂಡಲಿಯ ನಗರವಂತೆ ಭೀಷ್ಮಕನ ಕುವರಿಯಂತೆ, ರುಕ್ಮಿಣಿ ದೇವಿಗೆ ಶಿಶುಪಾಲನ ಕೊಟ್ಟು ಮದುವೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ರುಕ್ಮಿಣಿ ದೇವಿಗೆ ನಿನ್ನನ್ನು ವಿವಾಹ ಆಗಬೇಕು ಅಂತ ಇಷ್ಟ ಅವಳಿಗೆ. ಹಾಗಾಗಿ ಆ ರುಕ್ಮಿಣಿ ದೇವಿನ ಮದುವೆ ಮಾಡ್ಕೊಳ್ಳಿಕ್ಕೆ ಬಾ ಅಂತ ಕರೀತಾರೆ ದೇವರನ್ನು. ಅಲ್ಲಿ ರಾಮಾವತಾರ ಕೃಷ್ಣಾವತಾರದ ಲೀಲೆಗಳನ್ನು ಸ್ಮರಣೆ ಮಾಡ್ತಾರೆ. ಮತ್ತು ಪಾಂಡವರು ಕೌರವರಿಗೆ ಲೆತ್ತವಾಡಿ ಸೋತರಂತೆ. ಅಂದರೆ ಆ ಜೂಜಾಟದಲ್ಲಿ ಪಾಂಡವರು ಕೌರವರು ಸೋತೋಗಿದ್ದಾರೆ, ರಾಜ್ಯ ಬಿಡುವಂತಹ ಪರಿಸ್ಥಿತಿ ಬಂದಿದೆ. ಪಾಂಡವರ ರಕ್ಷಣೆಗೆ ನೀನು ಹೇಗೆ ಬಂದು, ಆ ರೀತಿಯಲ್ಲಿ ನಿನ್ನ ಭಕ್ತರ ರಕ್ಷಣೆಗೆ ನೀನೇ ಬಂದು ಕಾಯಬೇಕು ಅಂತ ಪೋಪು ಹೋಗೋಣ ಬಾರೋ ರಂಗ ಅಂತ ಹೇಳಿ, ಹೇಗೆ ಅನುಗನಂದದಲ್ಲಿ ವಶನಾಗುವನು ಮಹಾಮಹಿಮ ಅಂತ ಹೇಳೋ ರೀತಿಯಲ್ಲಿ ರಂಗನನ್ನು ಪುಟ್ಟು ಮಗುವಾಗಿ ಕಾಣುತ್ತಾ ಮುದ್ದಿಸಿ ಹಾಡ್ತಿದ್ದಾರೆ ಶ್ರೀಪಾದರಾಜರು. ಮತ್ತೆ ಇನ್ನು ಮುಂದಿನ ಪದ್ಯ ನೋಡೋಣ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ, ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಭುವನ ಪಾವನ ಚರಿತ ಪುಣ್ಯ ಶ್ರವಣ ಕೀರ್ತನ
ಪಾಪನಾಶನ ಕವಿಭಿರೀಡಿತ ಕೈರವ ದಳ ಶ್ಯಾಮ ನಿಸ್ಸೀಮ ಯುವತಿ ವೇಷದಿ ಹಿಂದೆ ಗೌರೀಧವನ ಮೋಹಿಸಿ ಕೆಡಸಿ ಉಳಿಸಿದ ಇವನ ಮಾಯವ ಗೆಲುವನಾವನು ಈ ಜಗತ್ರಯದಿ ಈ ಜಗತ್ರಯದಿ. ಇಲ್ಲಿ 18ನೆಯ ಪದ್ಯ. ಮೊದಲಿಗೆ ಪ್ರತಿಪದದ ಅರ್ಥಚಿಂತನೆ. ಭುವನ ಪಾವನ ಚರಿತ. ಭುವನ ಅಂದರೆ ಭೂಮಿ ಅಥವಾ 14 ಲೋಕಗಳು. ಯಾವ 14 ಲೋಕಗಳಲ್ಲಿ ಎಲ್ಲಿದ್ದು ಹರಿಸ್ಮರಣೆ ಮಾಡಿದ್ರೂ ಆ ಲೋಕವನ್ನೇ ಪಾವನ ಮಾಡುವಂತಹ ಭಗವಂತನ ನಾಮ, ಅವನ ಚರಿತ್ರೆ ಕೇಳಿದ್ರೆ, ಅವನ ನಾಮಾಮೃತವನ್ನು ಹಾಡಿದಾಗ, ಅದನ್ನು ಕೇಳಿದಾಗ ಭುವನ ಪಾವನ ಪವಿತ್ರವನ್ನು ಮಾಡುತ್ತೆ ಅಂತ. ಪುಣ್ಯಶ್ರವಣ ಕೀರ್ತನ. ಭುವನ ಪಾವನ ಚರಿತ, ಪುಣ್ಯಶ್ರವಣ ಕೀರ್ತನ. ಆ ಭಗವಂತನ ಕೀರ್ತನೆಯನ್ನು, ಅವನ ನಾಮಸ್ಮರಣೆಯನ್ನು ಕೇಳುವುದು ಶ್ರವಣ ಕೀರ್ತನ ಅಥವಾ ಸ್ತುತಿ ಮಾಡುವುದು. ಪಾಪನಾಶನ ಅಂತ ಹೇಳ್ತಾರೆ. ಪುಣ್ಯ ಕೊಡುತ್ತೆ ಮತ್ತು ಪಾಪ ನಾಶ ಮಾಡುತ್ತೆ ಅಂತ ಹೇಳ್ತಾರೆ. ಕವಿಭಿರೀಡಿತ. ಕವಿಭಿರೀಡಿತ ಅಂದಾಗ ಇಲ್ಲಿ ಈಡಿತ ಅಂದರೆ ಹೊಗಳುವುದು ಅಂತ. ಕವಿಭಿರೀಡಿತ ಅಂದರೆ ದೊಡ್ಡ ದೊಡ್ಡ ಕವಿಗಳು. ಸೃಷ್ಟಿಯ ಮೊದಲಿನಲ್ಲಿ ಬ್ರಹ್ಮದೇವರು ಸೃಷ್ಟಿಯಾದಾಗ ಮೊದಲು ದೇವರನ್ನು ಸ್ತುತಿ ಮಾಡಿದ್ದು ಬ್ರಹ್ಮದೇವರೇ. ಹಾಗಾಗಿ ಬ್ರಹ್ಮದೇವರನ್ನ ಆದಿ ಕವಿಗಳು ಅಂತ ಹೇಳಬಹುದು. ಬ್ರಹ್ಮದೇವರು ಮೊದಲುಗೊಂಡು ಇತ್ಯಾದಿ ರುದ್ರಾದಿಗಳು, ಇಂದ್ರಾದಿಗಳು ಮತ್ತು ಜ್ಞಾನಿವರೇಣ್ಯರುಗಳು, ಯತಿವರೇಣ್ಯರುಗಳು, ಹರಿದಾಸ ವರೇಣ್ಯರುಗಳು, ಜ್ಞಾನಿಗಳು ಭಗವಂತನ ಸ್ತುತಿ ಮಾಡ್ತಾರೆ. ವಿವಿಧವಾಗಿ ಸ್ತೋತ್ರಗಳನ್ನು ಮಾಡ್ತಾ, ಕವನಗಳನ್ನು ಮಾಡ್ತಾ, ದೇವರ ನಾಮಗಳನ್ನು ಹಾಡ್ತಾ ಸ್ತುತಿ ಮಾಡ್ತಾರೆ ಭಗವಂತ. ಹಾಗಾಗಿ ಕವಿಭಿರೀಡಿತ ಅಂದರೆ ಇಂತಹ ಕವಿಗಳಾದಂತಹ ಜ್ಞಾನಿವರೇಣ್ಯರಿಂದ ಹೊಗಳಿಸಿಕೊಳ್ಳಲ್ಪಡುವವನು ಅಂತ. ಮತ್ತು ಕೈರವ ದಳ ಶ್ಯಾಮ ನಿಸ್ಸೀಮ. ಕೈರವ ದಳ ಅಂದರೆ ಕೆನ್ನೈದಿಲೆ ಅಂತ ಒಂದು ಹೂವು. ಇದು ಕೆರೆಗಳಲ್ಲಿ ಬೆಳೆಯುತ್ತೆ. ಈ ವಾಟರ್ ಲಿಲ್ಲಿ ಅಥವಾ ಬ್ಲೂ ವಾಟರ್ ಲಿಲ್ಲಿ ಅಂತ ಕರೀತಾರೆ ಇದನ್ನು. ಲೋಟಸ್ ಅಂದರೆ ಕಮಲದ ಹೂವು, ಮತ್ತು ಲಿಲ್ಲಿ ಅಂದರೆ ಇದು ನೀರಿನಲ್ಲಿ ಬೆಳೆಯುವಂಥ ಕಮಲದ ರೀತಿಯಲ್ಲೇ ಕಾಣುವಂತಹ ಇನ್ನೊಂದು ಹೂವು. ಆದರೆ ಕಮಲ ಬೇರೆ, ಇದು ಬೇರೆ. ಇದಕ್ಕೆ ಮತ್ತು ಕಮಲಕ್ಕೆ ವ್ಯತ್ಯಾಸ ಉಂಟು. ಕಮಲದ ಹೂವು ಅದು ನೀರಿನಿಂದ ಸ್ವಲ್ಪ ಮೇಲ್ಭಾಗದಲ್ಲಿರುತ್ತೆ. ಅದರ ಒಂದು ಸ್ಟೆಮ್ ಅಂತ ಏನು ಹೇಳ್ತೀವಲ್ಲ, ಅದು ಸ್ವಲ್ಪ ಸ್ಟ್ರಾಂಗ್ ಆಗಿರುತ್ತೆ. ಮತ್ತು ಅದು ನೀರಿನಿಂದ ಮೇಲೆ ಬಂದಿರುತ್ತೆ. ಕಮಲದ ಹೂವು ನೀರಿಗೆ ಅಂಟುಕೊಂಡ ಹಾಗೂ ಹೂವಿರಲ್ಲ. ಮತ್ತು ಕಮಲದ ಎಲೆಗಳು ಕೂಡ ಗುಂಡಿಗಿರುತ್ತೆ ಮತ್ತು ತೆಳ್ಳಗಿರುತ್ತೆ. ಆದರೆ ಈ ಕೆನ್ನೈದಿಲೆ ಅಥವಾ ವಾಟರ್ ಲಿಲಿ ಅಂತ ಏನು ಹೇಳ್ತಾರಲ್ಲ, ಅದು ನೀರಿಗೆ ಅಂಟುಕೊಂಡಂತೆ ಇರುತ್ತೆ. ಆ ಹೂವು ನೀರಿಗೆ ಸ್ಪರ್ಶ ಮಾಡ್ತಾ ಇರುತ್ತೆ ಆ ಹೂವು. ಮತ್ತು ಅದರ ಎಲೆಗಳು ಸ್ವಲ್ಪ ಚೂಪಾಗಿದ್ದು ಎಲೆಗಳು ದಪ್ಪನಾಗಿರುತ್ತೆ. ಮತ್ತು ಕೆನ್ನೈದಿಲೆ ಅಂತ ಹೇಳಿದಾಗ ಇಲ್ಲಿ ಕೈರವದಳ ಶ್ಯಾಮ ಅಂತ ಹೇಳ್ತಾರೆ, ಅಂದರೆ ಕಪ್ಪು ಅಂತಲೂ ಹೇಳ್ತಾರೆ. ಅಂದರೆ ಕೆನ್ನೈದಿಲೆ ಅಂದರೆ ಈ ಬ್ಲೂ ವಾಟರ್ ಲಿಲಿ ಅಂದರೆ ನೀಲವರ್ಣದಂತಹ ಕೆನ್ನೈದಿಲೆ. ಅಂದರೆ ಅದಕ್ಕೊಂದು ಬ್ಲೂಯಿಶ್ ಕಲರ್ ಇರುತ್ತೆ. ಒಂದು ಬ್ಲೂ ವಾಟರ್ ಲಿಲಿ ಅಂತ ನಾವು ನೋಡಬಹುದು. ಆ ಬಣ್ಣ ಇರುವಂತಹ ಭಗವಂತ ಅಂತ ಹೇಳ್ತಾರೆ. ಅಂದರೆ ಭಗವಂತನ ದೇಹದ ಕಾಂತಿ ಕೆನ್ನೈದಿಲೆಯ ಹೂವಿನ ದಳದಂತೆ ಕಾಂತಿ ಇರುತ್ತೆ ಭಗವಂತನ ದೇಹದ ಕಾಂತಿ ಅಂತ ಹೇಳ್ತಾ. ನಿಸ್ಸೀಮ ಅಂತ ಹೇಳ್ತಾರೆ. ಅಂದರೆ ನಿನ್ನ ಬಿಟ್ಟರೆ ಪರಾಕ್ರಮದಲ್ಲಾಗಲಿ, ಜ್ಞಾನದಲ್ಲಾಗಲಿ, ಹಿರಿತನದಲ್ಲಾಗಲಿ ನಿನ್ನ ಸಮಾನ ಆದಂತಹ ದೈವ ಇನ್ನೊಂದಿಲ್ಲ ಅಂತ ಹೇಳ್ತಾರೆ. ಅಂತಹ ನಿಸ್ಸೀಮ ನೀನು ಅಂತ ಹೇಳ್ತಾರೆ. ಎಲ್ಲದರಲ್ಲೂ ನಿಸ್ಸೀಮ ಅಂತ. ಮತ್ತು ಮುಂದೆ ಯುವತಿ ವೇಷದಿ ಹಿಂದೆ ಗೌರೀಧವನ ಅಂದರೆ ಹೆಣ್ಣು ವೇಷ ಧರಿಸಿಕೊಂಡು ಅಂದಾಗ ಮೋಹಿನಿ ಅವತಾರ ಆಗತ್ತೆ. ಈ ಸಮುದ್ರ ಮಥನ ಮಾಡ್ತಾರೆ ಅಸುರರು ಮತ್ತು ದೇವತೆಗಳು ಸೇರಿ ಸಮುದ್ರ ಮಥನ ಮಾಡ್ತಾರೆ. ಆ ಸಮುದ್ರ ಮಥನ ಮಾಡೋ ಕಾಲಕ್ಕೆ ರಾಕ್ಷಸರು ನಮಗೂ ಅಮೃತ ಬೇಕು ಅಂತ, ದೇವತೆಗಳು ನಮಗೂ ಅಮೃತ ಬೇಕು ಅಂತ ಜಗಳ ಆಡ್ತಿರ್ತಾರೆ. ಆಗ ಕೃತಿಯುಗದಲ್ಲಾಗತ್ತೆ ಇದು. ಆಗ ಯುವತಿ ವೇಷದಿಂದಾಗ ಅಲ್ಲಿ ಮೋಹಿನಿ ಅನ್ನೋ ಒಂದು ರೂಪ ತಗೊಳ್ತಾನೆ ಭಗವಂತ. ಆ ಮೋಹಿನಿ ರೂಪ ತಗೊಂಡು ಯುವತಿ ವೇಷದಿ ಹಿಂದೆ ಗೌರೀಧವನ ಅಂದರೆ ಹಿಂದೆ ಕೃತಿಯುಗದಲ್ಲಿ ಗೌರೀಧವ ಅಂದರೆ ಗೌರಿಪತಿಯಾದಂತಹ ಈಶ್ವರನ್ನ, ರುದ್ರದೇವರನ್ನು ಮೋಹಿಸಿ ಕೆಡೆಸಿ ಉಳಿಸಿದೆ. ಅಂದರೆ ಆ ರುದ್ರದೇವರ ಮನಸ್ಸನ್ನು ಅಪಹರಣ ಮಾಡಿ ಅವರು ನಿನ್ನ ಹಿಂದೆ ಬರೋ ರೀತಿಯಲ್ಲಿ ಮಾಡಿಕೊಂಡು ನಿನ್ನ ಮಾಯೆಗೆ ರುದ್ರದೇವರು ಸೋತರು ಅಂತ ಹೇಳ್ತಾ ಕೆಡಿಸಿ, ಅಂದರೆ ಅವರ ಮನಸ್ಸನ್ನು ಕೆಡಿಸಿ, ಅವರ ಮನೋನಿಗ್ರಹವನ್ನು ಕೆಡಿಸಿ ಉಳಿಸಿದೆ. ಆದರೂ ಅವರನ್ನು ಕರುಣೆಯಿಂದ ಉಳಿಸಿದೆ ಅಂತ ಹೇಳ್ತಾ ಇವನ ಮಾಯವ ಗೆಲುವ ನಾವನು ಈ ಜಗತ್ರಯದಿ ಅಂತ ಹೇಳ್ತಾರೆ. ಇಂತಹ ಭಗವಂತನ ಮಾಯೆ ಇದು. ಅಂತಹ ರುದ್ರದೇವರು ಯಾರು? ಮನೋನಿಯಾಮಕ
ರುದ್ರದೇವರು. ಅಂದರೆ ನಮ್ಮ ಮನಸ್ಸು ನಮ್ಮ ಹತೋಟಿಲಿ ಇರಬೇಕು. ಅಂದರೆ ನಮ್ಮ ಹತೋಟಿ ಅಂದರೆ ಅದು ಭಗವಂತನ ಸ್ಮರಣೆಯಲ್ಲಿ ಇರಬೇಕು ಮನಸ್ಸು ಅಂತಂದರೆ, ಅಥವಾ ಮನಸ್ಸಿನಲ್ಲಿ ಉಲ್ಲಾಸ, ಸಂತೋಷ, ಭಕ್ತಿ ಎಲ್ಲ ಸದ್ಭಾವನೆಗಳು ಮನಸ್ಸಲ್ಲಿ ಮೂಡಬೇಕಂದ್ರೆ ಅದಕ್ಕೆ ರುದ್ರದೇವರ ಅನುಗ್ರಹ ಆಗಬೇಕು. ಅಂತಹ ಮನಸ್ಸಿಗೆ ಅಭಿಮಾನಿಯಾದಂತಹ ರುದ್ರದೇವರು ಅವರ ಮನಸ್ಸನ್ನು ಮೋಹಿಸಿದಂತಹ ಮೋಹಿನಿ ಅವತಾರ ಅಂತ ರುದ್ರದೇವರೇ ಭಗವಂತನ ಮಾಯೆ ಗೆಲ್ಲಕ್ಕಾಗಲಿಲ್ಲ ಅಂತ ಹೇಳ್ತಾ, ಇವನ ಮಾಯವ ಗೆಲ್ಲುವ ನಾವನು ಈ ಜಗತ್ರಯದಿ ಅಂತ. ಈ ಭಗವಂತನ ಮಾಯೆನ ಯಾರೂ ಗೆಲ್ಲಲಿಕ್ಕಾಗಲ್ಲ. ಇಡೀ ಬ್ರಹ್ಮಾಂಡದಲ್ಲಿ ಭಗವಂತನ ಮಾಯೆಗೇನೆ ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ ಇವೆಲ್ಲವೂ ಭಗವಂತನ ಅನುಗ್ರಹದಿಂದನೇ ಆಗುತ್ತೆ. ಇವನ ಮಾಯೆಯನ್ನು ಮೀರಿ ಯಾರೂ ನಡೆಯೋಕ್ಕಾಗಲ್ಲ ಅಂತ ಹೇಳ್ತಾರೆ. ಇಲ್ಲಿ ಈ ಮೋಹಿನಿ ರೂಪವನ್ನು ವಾದಿರಾಜರು ಲಕ್ಷ್ಮೀ ಶೋಭಾನಿಯಲ್ಲಿ ಬಹಳ ಸುಂದರವಾಗಿ ಹೇಳ್ತಾರೆ. ಲಕ್ಷ್ಮೀದೇವಿ ಈ ಮೋಹಿನಿ ರೂಪ ತಾಳದಂತಹ ತನ್ನ ಪತಿಯನ್ನು ನೋಡಿ ಲಕ್ಷ್ಮೀದೇವಿ ಹೀಗೆ ಅನ್ಕೋತಾಳಂತೆ, ತನ್ನ ಸೌಂದರ್ಯದಿಂದ ಉನ್ನತಮಯವಾದ ಲಾವಣ್ಯದಿಂದ ಮೆರೆವ ನಿಜ ಪತಿಯ. ಅಂದರೆ ಲಕ್ಷ್ಮೀದೇವಿಗಿಂತ ಸುಂದರವಾಗಿ ಕಾಣ್ತಿದ್ದಾಳಂತೆ ಮೋಹಿನಿ. ಅಂತಹ ಲಾವಣ್ಯ ಮೋಹಿನಿ ಅವತಾರದ ಭಗವಂತನ ಲಾವಣ್ಯ, ಅದರಿಂದ ಮೆರೆವ. ಅಲ್ಲಿ ಅಸುರರಿಗೆ ಮೋಸ ಮಾಡಿ ಅವರಿಗೆ ಭಗವಂತನ ಚಿತ್ತ, ಅಸುರರಿಗೆ ಅಮೃತ ಸೇರಬಾರದು ಅಂತ ಭಗವತ್ ಚಿತ್ತ. ಹಾಗಾಗಿ ಅಮೃತವನ್ನು ದೇವತೆಗಳಿಗೆ ಉಳಿಸಿ ಅಸುರರನ್ನ ಸಂಮೋಹನ ಮಾಡಿ ಮಾಯದಿಂದ ಅವರಿಗೆ ಮೋಸ ಮಾಡ್ತಾನೆ ಭಗವಂತ. ಹಾಗಾಗಿ ಮೆರೆವ, ಆ ರೀತಿಯಲ್ಲಿ ಅಸುರರಿಗೆ ಅವರ ಗತಿಯನ್ನು ಕೊಟ್ಟು ಸಾತ್ವಿಕರಾದಂತಹ ಭಗವಂತನ ಭಕ್ತರಾದಂತಹ ದೇವತೆಗಳಿಗೆ ಅಮೃತತ್ವವನ್ನು ಕೊಟ್ಟು ಮೆರೆವ ನಿಜಪತಿಯ ಅಂತಹ ಭಗವಂತನ ಮೆರೆವ ನಿಜಪತಿಯ ಹೆಣ್ಣು ರೂಪವ ಕಂಡು ಕನ್ಯೆ ಮಹಾಲಕ್ಷ್ಮಿ ಇವಾಗಿನ್ಯಾರೇಕೆಂದು ಬೆರಗಾದಳು ಅಂತ ಹೇಳ್ತಾರೆ. ಅಂದರೆ ಇವನೇ ಇಷ್ಟು ಚೆಲುವ, ನನಗಿಂತ ಇಷ್ಟು ಸುಂದರವಾಗಿದ್ದಾನೆ ಇವನು, ಇವನಿಗೆ ಯಾಕೆ ಇನ್ನೊಂದು ಹೆಣ್ಣು ಬೇಕು ಅಂತ ಹೇಳ್ಬಿಟ್ಟು ಲಕ್ಷ್ಮಿ ಬೆರಗಾದಳು ಅಂತ ಹೇಳ್ತಾರೆ. ಅಂದರೆ ಲಕ್ಷ್ಮಿನೇ ಆಶ್ಚರ್ಯಪಟ್ಲಂತೆ, ಇಷ್ಟು ಸುಂದರವಾಗಿ ಇವನೇ ಇರಬೇಕಾದ್ರೆ ಇನ್ನು ನಾನು ಯಾಕೆ ಇವನಿಗೆ ಅಂತ ಲಕ್ಷ್ಮಿ ನಕ್ಕಳಂತೆ. ಅಂದರೆ ಅಷ್ಟು ಸುಂದರವಾಗಿತ್ತು ರೂಪ. ಲಕ್ಷ್ಮೀ ದೇವಿನೇ ಬೆರಗಾಗಿ ಆಶ್ಚರ್ಯಪಡುವಂತೆ ಇತ್ತು ಭಗವಂತನ ರೂಪ ಅಂತ ಹೇಳ್ತಾ. ಅಂಥ ರೂಪ ಇರಬೇಕಾದ್ರೆ ಲಕ್ಷ್ಮೀದೇವಿನೇ ಜಗನ್ಮಾತೆಯಾದಂತಹ ಲಕ್ಷ್ಮಿ, ಅಷ್ಟು ಸೌಂದರ್ಯ ಇನ್ಯಾರಿಗೂ ಇಲ್ಲ. ಅಂತಹ ಲಕ್ಷ್ಮೀದೇವಿ ಬೆರಗಾಗಬೇಕು ಅಂದರೆ ಇನ್ನು ಭಗವಂತನ ರೂಪ ಹೇಗಿರಬೇಕು. ಹಾಗಾಗಿ ಸಮುದ್ರ ಮಥನ ಆದಾದ ಮೇಲೆ ರುದ್ರದೇವರಿಗೆ ಆ ರೂಪ ದರ್ಶನ ಆಗಿರಲ್ಲ. ಆಗ ಅವರು ರುದ್ರದೇವರು ಕೇಳ್ಕೊಳ್ತಾರೆ, ನೀನು ರೂಪ ನೋಡಬೇಕು ಅಂತ ಭಗವಂತನ ಕೇಳ್ತಾರೆ. ಆಗ ನಾರಾಯಣ ಹೇಳ್ತಾನೆ, ಬೇಡ, ನಿನ್ನ ಮನಸ್ಸು ಮೋಹಗೊಳ್ಳುತ್ತೆ, ಬೇಡ ಅಂತ ಹೇಳ್ತಾನೆ ದೇವರು. ಆಗ ಇಲ್ಲ, ನೋಡಲೇಬೇಕು ನಾನು ನಿನ್ನ ರೂಪ ಅಂತ ರುದ್ರದೇವರು ಸ್ತುತಿ ಮಾಡ್ತಾರೆ. ಆಗ ದೇವರು ಆ ಮೋಹಿನಿ ರೂಪದಲ್ಲಿ ರುದ್ರದೇವರಿಗೆ ದರ್ಶನ ಕೊಡೋ ಕಾಲಕ್ಕೆ ಪಕ್ಕದಲ್ಲಿ ಪಾರ್ವತಿ ದೇವಿ ಇರ್ತಾಳೆ. ಹೆಂಡತಿ ಇರೋದನ್ನು ಮರೆತು ಬಿಟ್ಟು ಆ ಮೋಹಿನಿಯಿಂದ ಓಡಿಬಿಡ್ತಾರಂತೆ ರುದ್ರದೇವರು, ನಂಗೆ ನೀನು ಬೇಕು ಅಂತ ಹೇಳಿ. ಅಂದರೆ ರುದ್ರದೇವರು ಕಾಮದಹನ ಮಾಡಿದಂಥವ್ರು. ಅಂದರೆ ಕಾಮ ಬಂದು ಅವ್ರ ಮನಸ್ಸನ್ನು ಕೆಡಿಸ್ಬೇಕು ಅಥವಾ ಚಂಚಲ ಮಾಡಬೇಕು ಅಂತ ನೋಡಿದಾಗ ಆ ಕಾಮನ್ನು ದಹಿಸ್ಬಿಟ್ರು. ಮೂರನೇ ಕಣ್ಣನ್ನು ತೆಗೆದಂದರೆ ಕಾಮದಹನ ಅಂದರೆ ಆ ಒಂದು ಅರ್ಷಡ್ ವರ್ಗಗಳನ್ನು ಗೆದ್ದಂಥವ್ರು. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ್ಯ ಇದೆಲ್ಲ ಅರ್ಷಡ್ ವರ್ಗಗಳು. ಅದರಲ್ಲಿ ಕಾಮದಿಂದಲೇ ಸ್ಟಾರ್ಟ್ ಆಗುತ್ತೆ. ಕಾಮ, ಕ್ರೋಧ ಅಂತ ಹೇಳಿದ್ರೆ ಕಾಮ ಅಷ್ಟು ಮನಸ್ಸನ್ನು ಕೆಡಿಸಬಲ್ಲದು ಅಂತ. ಅಂತಹ ಕಾಮವನ್ನು ದಹಿಸಿದಂಥವರು ರುದ್ರದೇವರು. ಕಾಮದಹನ ಅಂತ ಕೇಳಿರ್ತೀವಿ ನಾವು ಚರಿತ್ರೆಯಲ್ಲಿ. ಅಂತಹ ರುದ್ರದೇವರು ಮೋಹಿನಿ ಮುಂದೆ ಮೈ ಮರೆತು ಹಿಂದೆ ಹೊರಟುಬಿಟ್ರಂತೆ, ನನಗೆ ನೀ ಬೇಕು ಅಂತ ಹೇಳೋ ಕಾಲಕ್ಕೆ. ಹಾಗಾಗಿ ಅಂಥ ರುದ್ರದೇವರನ್ನ ಮನಸ್ಸು ಕೆಡಿಸ್ಬಿಟ್ಟು ಆಮೇಲೆ ರುದ್ರದೇವರು ಅವಮಾನದಿಂದ ತಲೆ ತಗ್ಸೋ ರೀತಿಯಲ್ಲ ಆಯ್ತಂತೆ. ಆಗ ದೇವರು ಬಂದು ಮುಂದೆ, ನೀನು ನನ್ನಿಂದನೇ ಬಂದಿದ್ದು, ಇನ್ನು ಯಾರಿಂದೆ ಹೋಗಲಿಲ್ಲ ನೀನು, ಹಾಗಾಗಿ ಚಿಂತೆ ಮಾಡಬೇಡ ಅಂತ ಹೇಳಿ ರುದ್ರದೇವರಿಗೆ ಸಮಾಧಾನ ಮಾಡಿಸಿ ಆಮೇಲೆ ಪಾರ್ವತಿ ದೇವಿಗೆ ರುದ್ರದೇವರಿಗೆ ಅನುಗ್ರಹ ಮಾಡ್ತಾನೆ ಭಗವಂತ. ಈ ರೀತಿಯಲ್ಲಿ ರುದ್ರದೇವರ ಮನಸ್ಸನ್ನು ಕೆಡಿಸಬೇಕು ಅಂದರೆ ಅಂಥ ಮಹಾ ಮಾಯೆ ದೇವರದು. ಅಂತಹ ಮಾಯೆಯನ್ನು ರುದ್ರದೇವರೇ ಗೆಲ್ಲಕ್ಕಾಗಲಿಲ್ಲ ಅಂದರೆ ಇನ್ನು ಯಾರ ಕತೆ ಏನು ಹೇಳಬೇಕು ಅಂತ ಹೇಳ್ತಾ, ಇವನ ಮಾಯವ ಗೆಲುವ ನಾವನು ಈ ಜಗತ್ರಯದಿ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ಇಲ್ಲಿಗೆ ಮುಗಿಸೋಣ. ಅಸ್ಮದ್ ಗುರುವಂತರ್ಗತ ಶ್ರೀ ವಿಜಯದಾಸರಾಯ ಗುರುವಂತರ್ಗತ ಶ್ರೀ ರಾಘವೇಂದ್ರ ತೀರ್ಥ ಗುರುವಂತರ್ಗತ ಶ್ರೀ ವಾದಿರಾಜ ಅಂತರ್ಗತ ಶ್ರೀ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ತಿರುಮಲೇಶ ಹರಿ ವಿಠಲಾತ್ಮಕ ಶ್ರೀ ಹಯಾಸ್ಯ ವಿಠಲ ಅಭಿನ್ನ ಶ್ರೀ ಮೋಹನ ಗೋಪಾಲ ವಿಠಲ ಪ್ರೇರಣ್ಯ ಪ್ರೀತ್ಯರ್ಥಂ ಪ್ರಿಯತೋ ವರದೋ ಭವತು. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಮಧ್ವೇಶಾರ್ಪಣಮಸ್ತು.